ಮೊದಲಾದವೆಲ್ಲ ಮನ್ನೋಡ ದಿರಿ ನೀರ್ ಬೆರೆದ ಪಾಲನೊಲ್ಲದೆ ಹಂಸ ಬಿಡುತ್ತಿರುವುದೇ. ಇದರೋಳರ್ಥವೆಲೇಸೋ ಪದ ಬಂದದೊಳು ಪ್ರಾಸು ಮೊದಲಾದವಿಲ್ಲ ದಿರೆ ತೊಡವ ನುಳಿದು ಕೂಡಿದ ಕಾಂತೆಯಂತೆ ಸ್ವಗಸಕ್ಕೂ ಏನಾನು ದೋಷಂ ನಿಜಾನುಭವದೊಳಗಿರ್ದೊಡೆದೆ ನಂತಿದ್ದಿ ತಿಳುವುದು ಶಾಂಭವ ಜ್ಞಾನ ಸಂಪನ್ನರಿದರಲ್ಲಿ ತೊದಲಿಂದೇ ನುಡಿಯ ಶಿಶುವದರಲ್ಲಿ ತಪ್ಪು ತಚ್ಚದುರರಾರಯ್ಯ ಅಂತಾವ ದೋಷ ಮಿರರಿದರೋಳ್ ಒಲಿಗೊಪ್ಪುವುದು ಸುಖಿಗಳು ಮುನ್ನೀನ ತ್ರಿವಿಧಿ ಸ್ವಗಸಂ ನೀಡುತ್ತಿರಲಿದೆ ನನ್ನ ನಾಲ್ಪುದು ಸಂಜೆಯೊಳು ಶಶಿ ಬೆಳಗು ಜೊನ್ನ ಬಿರಿಸೊಡರಿ ಗೆಳಸರೆ ಶ್ರುತಿಯ ಸಂಸ್ಮೃತಿಯ ಸಮ್ಮತವಾದ ಕಥದಿಂದ ಇದನತಿಶಯಿಸಿ ಕೇಳ್ದು ಅರಸಿ ನೊಪ್ಪದೊಳು ಸಂಗತವಾದ ರಾಯ ಸದವೋಲು ಗುರುಬೋಧೆ ಇಂಪರಾತ್ಪರವಪ್ಪ ಚಿತ್ತು ತನ್ನಿರವೆಂದು ನಿಜವ ನರಿದ ನಿಜ ನಿಜ ಗುಣಯೋಗಿ ವಿರಚಿಸದೀನಿ ಕೃತಿಯ ನಿಲ್ಲಿ ಗುರುಬೋಧೆ ಇಂಪರಾತ್ಪರವಪ್ಪ ಚಿತ್ತು ತನ್ನಿರವೆಂದು ನಿಜವ ನರಿದ ನಿಜ ಗುಣಯೋಗಿ ವಿರಚಿಸದ ನೀ ಕೃತಿಯ ನಿಲ್ಲಿ. ಪ್ರಕರಣ ಸ್ಥಿತಿ ಸೂತ್ರ ನಿರೂಪಣೆ ಸೂತ್ರ 2ಕ್ಕೆ ತ್ರಿಪಿದಿ 22. ಓದಾಕ್ ಕಲಿಬೇಕು. ನಾವು ಬರೋಕ್ಕಿಂತ ಮೊದಲ ಮುಂದಿನ ಪದ್ಯವನ್ನ ಓದಿರ್ಬೇಕು. ಈಗ ನಾಳೆ ಈ ಪದ್ಯ ಮುಗಿದಿಲ್ಲ, ಈ ಪದ್ಯ ಮುಗಿಯಾಕ ಒಂದು 5-6 ದಿನ ಬೇಕಾಗ್ತದೆ. ಈ ಪದ್ಯವನ್ನ ದಿನಾನು ಎಲ್ಲರೂ ಚಾಂಟ್ ಮಾಡ್ಬೇಕು, ಇದೇ ದಾಟಿಯಲ್ಲಿ ಚಾಂಟ್ ಮಾಡ್ಬೇಕು. ಪ್ರಯತ್ನ ಮಾಡ್ರಿ, ಬರಂಗಿಲ್ಲ ಅಂದ್ರೆ ಬರುವುದೇ ಇಲ್ಲ, ಪ್ರಯತ್ನ ಮಾಡಿದ್ರೆ ಬರ್ತಾವ. ಬಳಿಕ ಹಿಂದಿನ ಸೂತ್ರದಲ್ಲಿ ಮಂಗಳವನ್ನು ಮಾಡಿ ಈಗ ಈ ಸೂತ್ರದಲ್ಲಿ ಗ್ರಂಥದ ಸಾರ್ಥಕ್ಯವನ್ನು, ಆ ಗ್ರಂಥದ ನಿರ್ದೋಷತ್ವವನ್ನು ಪ್ರತಿಪಾದನೆಯನ್ನು ಮಾಡುತ್ತಾರೆ. ಸಕಲ ವೇದಾಂತ ಸಾರವನ್ನೇ ತಿಳಿದಂತೆ ಸಾಧಕರಿಗೆ ನಮಸ್ಕಾರ ಸಾಹೇಬ್ರ. ಹಲೋ, ಕೇಳ್ತಾ ಇಲ್ಲಲ್ರಿ ಸರ್? ಕೇಳ್ತಾ ಇಲ್ರಿ ಪಟ್ಲಪ್ಪ, ಯಾಕೋ ಕೇಳ್ತಾ ಇಲ್ಲ. ಏನು ಫೋನ್ ಬಂದಿರೋ ಗುರುಗಳಿಗೆ? ಫೋನ್ ಬಂದಿರ್ಬೇಕ್ರಿ, ಫೋನ್ ಬಂದಿರ್ಬೇಕ್ರಿ ಗುರುಗಳ. ಹೌದೌದು. ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದಳು ಒಲಿದು ಒರೆವೆನು. ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಪ್ರಕರಣದಲ್ಲಿ ಒಲಿದು ಒರೆವೆನು, ತಿಳಿಸುವೆನು. ಭಾಳ ಮಾರ್ಮಿಕ ಅಂತೈತ್ರಿ, ಭಾಳ ಚೆನ್ನಾಗೈತಿ. ಇದನ್ನ ನಾವು ತಿಳ್ಕೊಂಡ್ರೆ ನಮ್ಮ ಜೀವನವೇ ಧನ್ಯ. ಅದಕ್ಕ ಅನುಭವ ಸಾರ ಅಂತ ಹೆಸರಿಟ್ರಿ ಅವ್ರು. ವೇದಾಂತ ಸಾರನ ಐತವರ. ಹ್ಞೂನ್ರಪ್ಪ, ವೇದಾಂತ ಸಾರ ನೋಡ್ರಿ. ವೇದಾಂತ ಸಾರವನ್ನೇ ತಿಳಿಯುವಂತೆ, ಅದು ತಿಳಿಯುವಂತೆ ಅನುಭವಕ್ಕೆ ಬರುವಂಗ. ಹ್ಞೂನ್ರಪ್ಪ, ಅನುಭವಕ್ಕೆ ಬರುವಂಗ ಸಾಧಕರಿಗೆ ಈ ಪ್ರಕರಣದಳು ಒಲಿದು ಹೇಳ್ಯಾರ ನೋಡಪ್ಪ. ಒಲಿದು ಒರೆವೆನು. ಭಾಳ ಮರುಕ ಹೇಳ್ಯಾರ ಶ್ರೀಮಂತ ನಿಜವಂತ ಶಿವನವ್ರಿಗೆ. ಎಷ್ಟು
ತ್ರಾಸ್ಬದ್ದಾಗ ಹೊಂದ್ಸ್ಯಾರ ನೋಡ್ರಿ. ಅಲ್ಲ, ಉದ್ಧಾರ ಮಾಡ್ಲಿ ಅನ್ನುವಂತ ಒಂದು ಕರುಣಾ ದೃಷ್ಟಿಯಿಂದ ಹೇಳ್ತೀನಿ ಅಂತಂತಾರ ಅವ್ರು. ಹ್ಞೂನ್ರಪ್ಪ ಕಳಕಳಿ ಎಟ್ಟದ್ ನೋಡ್ರಿ. ಕಳಕಳಿ. ಬಾಳ ಅದಕ್ಕೆ ಒಲಿದು ಅಂದ್ರೆ ಕಳಕಳಿ. ದುಂಡಪ್ಪ ಮಾಸ್ತರ್ ಬಂದಿಲ್ರಿ. ಬಂದೇನ್ರಿ ಹೇಳ್ರಿ ಮತ್ತ ಅವ್ರದ್ದು ಅದ್ರದ್ದು ಇವ್ರದ್ದು ಸಾಹೇಬ್ರದ್ದು ಬಂದಾಗೈತೇನ? ಫೋನ್ ಮಾಡಿ ಹೇಳ್ತಂತ ತಡ್ರಿ. ಹಾ ಹೇಳ್ರಿ. ಒಂದು ಕಾಲ್ ಬಂತ ನನ್ನ ಮಗಳದ. ಎಲ್ಲ ಈ ಕಡೆ ನಿಮ್ದು ಕೇಳ್ತೈತಿ ಅದು ಕೇಳ್ತೈತಿ, ಏನು ಯಾವ್ದು ಮಾತಾಡಕ್ಕೂ ಆಗ್ಲಿಲ್ಲ. ಎಲ್ಲಿ ಬಿಡ್ರಿ. ಸಕಲ ವೇದಾಂತ ಸಾರವನ್ನು ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೊಳು ಒಲಿದು ಒರೆಯುವೆನು. ಹಿಂಗ ನಿಜಗೊಂಡ್ರು ಕೂಡಿಸಿ ಬರೀತಾರ, ಅವ್ರು ಬಿಡಿಸಿ ಓದಾಕ ಕಲಿಬೇಕ್ರಿ, ಪ್ರಾಕ್ಟೀಸ್ ಮಾಡ್ಬೇಕು. ಟೀಕಾ ಸಾಧಕರಿಗೆ ಮುಮುಕ್ಷುಗಳಿಗೆ ಸಕಲ ಎಲ್ಲ ವೇದಾಂತ ಉಪನಿಷತ್ತುಗಳ ಸಾರವನ್ನೇ ಅದ್ವೈತ ರೂಪ ತಾತ್ಪರ್ಯವನ್ನೇ ತಿಳಿಯುವಂತೆ ಅರಿಯುವ ಹಾಗೆ ಈ ಪ್ರಕರಣದೊಳು ಈ ಗ್ರಂಥದಲ್ಲಿ ಒಲಿದು ಪ್ರೀತನಾಗಿ ಒರೆಯುವೆನು ಹೇಳುತ್ತೇನೆ. ಅಂದ್ರೆ ಏನರ್ಥ? ಮುಮುಕ್ಷುಗಳಿಗೆ ಎಲ್ಲ ಉಪನಿಷತ್ತುಗಳ ಅದ್ವೈತ ರೂಪ ತಾತ್ಪರ್ಯವನ್ನೇ ಅರಿಯುವ ಹಾಗೆ ಈ ಗ್ರಂಥದಲ್ಲಿ ಪ್ರೀತಿಯಿಂದ ಹೇಳುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಇದ್ರಾಗ ಉಪನಿಷತ್ತುಗಳ ಸಾರ ಐತಿ ಅಂತ ಅರ್ಥ. ದಶೋಪನಿಷತ್ತುಗಳ ಸಾರವೇ ಅನುಭವ ಸಾರ. ತಾತ್ಪರ್ಯ ಬರೀತಾರೆ ನೋಡ್ರಿ. ಸಕಲ ಉಪನಿಷತ್ತುಗಳಲ್ಲಿ ಹೇಳಲ್ಪಟ್ಟಂತ ಅದ್ವೈತ ರೂಪ ತಾತ್ಪರ್ಯವನ್ನು ಈ ಗ್ರಂಥದಲ್ಲಿ ಮುಮುಕ್ಷುಗಳು ಚೆನ್ನಾಗಿ ತಿಳಿಯುವಂತೆ ಪ್ರೀತಿಯಿಂದ ಹೇಳುತ್ತೇನೆ. ಶಂಕಾ ಮಾಡ್ತಾನೆ. ಶಂಕಾ ಉಪನಿಷತ್ತುಗಳಲ್ಲಿ ಸೃಷ್ಟಿ ಪ್ರಳಯಾದಿ ಪ್ರಕ್ರಿಯೆಗಳು ಹಾಗೂ ನಿಯಾಮಕದಿಂದ ಜೀವೇಶ್ವರ ಭೇದವು ಈ ರೀತಿಯಿಂದ ದ್ವೈತವು ಹೇಳಲ್ಪಡುತ್ತಿರಲಿಕ್ಕೆ ಅದ್ವೈತವು ಹೇಗೆ? ಪೇಜ್ ನಂಬರ್ 20, ನಮ್ದ್ರಾಗ 20 ರೀ. ಹಳೆ ಬುಕ್ನಾಗ 20. ಒಂದನೇ ಸಂಧಿ 2ನೇ ಸೂತ್ರ ಪ್ರಾರಂಭ ರೀ. ಈಗ ಪ್ರಾರಂಭ ಮಾಡೇನ್ರಿ. 1ನೇ ಸಂಧಿ 2ನೇ ಸೂತ್ರ. ಪ್ರಶ್ನೆ ಮಾಡ್ತಾನ ಶಿಷ್ಯ, ಅದ್ವೈತ ಅಂತಿಕೊಂಡು ಹೇಳಾಗತ್ತೀರಿ ಗುರುಗಳ, ಆದ್ರೆ ಉಪನಿಷತ್ತುಗಳಲ್ಲಿ ಸೃಷ್ಟಿ ಮತ್ತು ಪ್ರಳಯಾದಿಗಳನ್ನ ಪ್ರಕ್ರಿಯೆಗಳದಾವ, ಈಶ್ವರ ನಿಯಾಮಕ ಅದಾನ, ಜೀವೇಶ್ವರ ಭೇದ ಐತಿ ಅಂತ ಹೇಳ್ಕೊಂತ ಬಂದಿರಿ. ಮತ್ತೆ ಇದು ದ್ವೈತ ಆತೋ ಏನು ಅದ್ವೈತ ಆತೋ? ಉಪನಿಷತ್ತುಗಳಲ್ಲಿ ದ್ವೈತ ಐತಿ, ಆದ್ರೂ ಕೂಡ ನೀವು ಅದ್ವೈತ ಅಂತ ಅನ್ನಾಗತ್ತೀರಲ್ಲ, ಏನು ನೀವು ಅನ್ನೋ ಮಾತು ಮಂದ್ ಹೇಳ್ರಿ ನಿಟ್ಪುಟ್ಟಾಗಿ ಅಂತ ಪ್ರಶ್ನೆ ಮಾಡ್ಯಾನ. ಸಮಾಧಾನ ಹೇಳ್ತಾರ, ಪ್ರತಿಯೊಂದು ಉಪನಿಷತ್ತುಗಳಲ್ಲಿ 6 ಲಿಂಗಗಳಿರುತ್ತವೆ. ಅವುಗಳಲ್ಲಿ ಅದ್ವೈತ ರೂಪ ತಾತ್ಪರ್ಯವೇ ಹೊರಡುತ್ತದೆ. ಹೇಗೆಂದರೆ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ, ಫಲ, ಅರ್ಥವಾದ, ಉಪಪತ್ತಿ ಎಂಬ 6 ಲಿಂಗಗಳುಂಟು. ಅಭ್ಯಾಸ ಮಾಡೇವೇನ್ರಿ ಇವನ್ನ? ಮಾಡೇವಿ. ಎಲ್ಲಿ ಮಾಡೇವ್ರಿ? ಹಿಂದಿನ ಉಪನಿಷತ್ನಾಗ ಹೇಳ್ಬಿಟ್ರ ಅವ್ರು, ಶಿವಪುತ್ರಪ್ಪನವ್ರು. ಷಡ್ಲಿಂಗಗಳನ್ನ ನಾವು ತೈತರಿಯ ಉಪನಿಷತ್ತಿನಲ್ಲಿ ಭಾಷ್ಯ ಮಾಡ್ಬೇಕಾದಾಗನ ಹೇಳ್ಕೊಂತ ಬಂದಾರ. ಈ 6 ಲಿಂಗಗಳ ಮೂಲಕ ಅಂದ್ರೆ ಒಂದು ಚೌಕಟ್ನಾಗ ಅದನ್ನ ಎಳ್ಕೊಂಡು ಹೋಗ್ತದೆ ವಿಷಯನ್ನ. ಅಂದಾಗ ಅಲ್ಲಿ ಏನಾಗ್ತದ, ವಿಷಯಾಂತರ ಆಗುದಿಲ್ಲ. ಈ ಚೌಕಟ್ನಾಗ ಹೋದ್ರೆ ಯಾವುದರಿಂದ ಸೃಷ್ಟಿಯು ಹೇಳಲ್ಪಡುತ್ತದೆಯೋ ಅಲ್ಲಿಯೇ ಆ ಸೃಷ್ಟಿಯ ಲಯವನ್ನು ಹೇಳಲ್ಪಡುತ್ತದೆ. ಈ ಒಂದು ಸೃಷ್ಟಿಯ ಅಧಿಷ್ಠಾನವಾದದ್ದೊಂದು ವಸ್ತು ನಿರೂಪಿಸಲ್ಪಡುತ್ತದೆ. ಇದೇ ಉಪಕ್ರಮ, ಉಪಸಂಹಾರವೆಂಬ 1ನೇ ಲಿಂಗ. ಅದೇ ನೀನೆಂದು ಪುನಃ ಹೇಳುವುದೇ ಅಭ್ಯಾಸಲಿಂಗ. ಅದು ಪ್ರತ್ಯಕ್ಷಾದಿಗಳಿಗೆ ವಿಷಯವಲ್ಲ ಎಂದು ಹೇಳುವುದೇ ಅಪೂರ್ವತ. ಹೀಗೆ ತಿಳಿಯೋಣದ್ರಿಂದ ಈ ಜೀವನ್ಮುಕ್ತಿ, ವಿಧೇಯ ಮುಕ್ತಿಗಳೇ ಫಲವು. ದ್ವೈತವು ಮಿಥ್ಯೆ ಎಂದು ಅದನ್ನು ನಿಂದ ಮಾಡುವುದು, ಅದ್ವೈತವು ಸತ್ಯ ಎಂದು ಅದನ್ನು ಸ್ತುತಿ ಮಾಡುವುದೇ ಅರ್ಥವಾದವು.
ಇದ್ದ ಒಂದು ಬ್ರಹ್ಮವೇ ಜಗತ್ತಿಗೆ ಕಾರಣವಾಗಿರುವುದೇ ಹೇಳುವುದೇ ಉಪಪತ್ತಿ. ಹೀಗೆ 6 ಲಿಂಗಗಳಿಂದ ಅದ್ವೈತವೇ ತಾತ್ಪರ್ಯ ರೂಪ ಆಗೈತಪ್ಪ. ದ್ವೈತ ಇಲ್ಲಂತಲ್ಲ, ತಾತ್ಪರ್ಯ ತಿಳ್ಕೋ. ಗೆಳೆಯನ ಮಗನ ಕೂಡ ಮಗ ಗೆಳತನ, ಏನು ವೈರಿಯ ಮಗನ ಕೂಡ ಗೆಳತನ ಮಾಡಿದಂಥ ಮಗ ಮನೆಗೆ ಮಗನ ಅವನ ಗೆಳೆಯನ ಕರ್ಕೊಂಡ್ ಬಂದ ಅಂದ್ರೆ ಅವೇನಂತಾನ, ಅವನ ಎದುರಿಗೆ ಯಾರ ಮಗಪ್ಪ ಇವ ನನ್ನ ವೈರಿ ಮಗ. ಅವ್ರ ಅಪ್ಪನ ವೈರಿ ಮಗ ಇವ. ಯಾರು? ಅವನ ಗೆಳೆಯ, ಮಗನ ಗೆಳೆಯ. ವಿಷ ತಿನ್ನು ಹೋಗು ಅಂತಾನು. ವಿಷ ತಿನ್ನು ಹೋಗು ಅಂದ್ರೆ ಏನು? ಗೆಳತನ ಬಿಡುವಂತ ಅರ್ಥ. ಹಂಗ ಲಕ್ಷಾರ್ಥವನ್ನು ಗ್ರಹಣ ಮಾಡಬೇಕು. ವೇದಾಂತದಲ್ಲಿ ಸೃಷ್ಟಿ ಪ್ರಕ್ರಿಯೆಗಳಲ್ಲಿ ದ್ವೈತನ ಐತಿ. ನಿಯಮ ನಿಯಾಮಕ, ಜೀವ ಈಶ್ವರರು ನಿಯಮ ನಿಯಾಮಕ ಅದಾರ. ಒಬ್ರಿಗೊಬ್ರು ಅವ ನಿಯಮನ ಮಾಡವ, ಇವ ನಿಯಮದಿಂದ ನಡ್ಕೊಳವ. ಈ ರೀತಿ ಐತಿ ವ್ಯವಹಾರ. ಇಲ್ಲಂತಲ್ಲ, ಅದು ದ್ವೈತ ವ್ಯವಹಾರದ ದ್ವೈತನ ಐತಿ. ಆದ್ರೆ ದ್ವೈತ ಇರೋದು ಸತ್ಯ ಅಲ್ಲ, ಅದು ಮಿಥ್ಯ ಅದ. ಸತ್ಯ ಇರೋದು ಅದ್ವೈತ ಐತಪ್ಪ ಅಂತ ಹೇಳ್ಕೊಂಡು ಹೇಳೈತಿ. ಅದನ್ನ ಹೆಂಗೆ ನಿರ್ಣಯ ಮಾಡಿರಿ ಅಂದ್ರೆ, ನಾವು ಷಡ್ಲಿಂಗಗಳ ಪೂರ್ವಕ ನಿರ್ಣಯ ಮಾಡೀವಿ. ಉಪನಿಷತ್ತು ವಾಕ್ಯಗಳನ್ನ ತಗೊಂಡು ಈ ಷಡ್ಲಿಂಗ ಅನ್ನುವಂಥ ಒಂದು ಫ್ರೇಮ್ನಾಗ ಹಾಕಿ ನಿರ್ಣಯ ಮಾಡಿ ನಾವು ರಸ ಹಿಂಡೇವಿ, ವೇದಾಂತ ರಸವನ್ನು ಹಿಂಡೇವಿ. ಆದ್ದರಿಂದ ಈ 6 ಲಿಂಗಗಳ ತಾತ್ಪರ್ಯ ಏನೈತಿ? ಅದ್ವೈತ ಐತೆ ಹೊರತು ದ್ವೈತ ಇಲ್ಲ. ಮತ್ತೆ ಶಂಕ ಮಾಡ್ತಾನೆ, ಅಂದ್ರೆ ಗುರುಗಳ ವೇದಾಂತ ವಾಕ್ಯಗಳು ಸೃಷ್ಟಿ ಪ್ರಳಯಾದಿಗಳ ಮೇಲಿಂದ ಅಧಿಷ್ಠಾನ ಬ್ರಹ್ಮವನ್ನು ತೋರಿಸ್ತೇವೆ ಎಂದು ಹೇಳಿದ ಮೇಲೆ ದ್ವೈತದ ಸಾಧನದಿಂದಲೇ ಅದ್ವೈತ ನಿರೂಪಿಸಲ್ಪಡುತ್ತೆ. ದ್ವೈತದಿಂದ ಅದ್ವೈತಕ್ಕೆ ಹೋದ್ರಿ ನೀವು. ಹೀಗಾದ ಮೇಲೆ ದ್ವೈತವು ಮಿಥ್ಯೆ ಹೇಗೆ ಅಲ್ರಿ? ಈಗ ತಂದೆಯಿಂದ ಮಗ, ತಾಯಿಯಿಂದ ಮಗ ಹುಡ್ತಾನಂತ ಹೇಳ್ತೀರಿ. ಈಗ ತಂದೆನೂ ಖರೆ, ಮಗನೂ ಖರೆ ಅಂದ್ರೆ ಒಂದು ಮಾತು ಬೇರೆ. ತಂದೆ ಮಿಥ್ಯ, ಮಗ ಖರೆ ಅನ್ನಕ್ಕೆ ಬರ್ತೈತೇನು? ಕಾರಣ ಸತ್ಯ, ಕಾರ್ಯವೂ ಸತ್ಯ ಅನ್ಬೇಕು ಒಂದು. ಇನ್ನೊಂದು ಕಾರಣವೂ ಮಿಥ್ಯ, ಕಾರ್ಯವೂ ಮಿಥ್ಯ ಅನ್ಬೇಕು. ಆದ್ರೆ ನೀವೇನಂತೀರಿ? ದ್ವೈತ ಮಿಥ್ಯ, ಅದ್ವೈತ ಸತ್ಯ ಅಂತೀರಲ್ಲ, ಹೆಂಗ? ದ್ವೈತವು ಮಿಥ್ಯೆಯಾದರೆ ಮಿಥ್ಯಾ ಸಾಧನೆಯಿಂದ ಪ್ರಾಪ್ತವಾದ ಅದ್ವೈತವು ಅದು ಮಿಥ್ಯೆ ಆಗಬೇಕಾಗುತ್ತದೆ. ಅದಕ್ಕೆ ಯಾಕೆ ಸತ್ಯತ್ವ ಹೇಳ್ತೀರಿ ನೀವು? ಅವಾಗ ಸಮಾಧಾನ ಹೇಳ್ತಾರೆ. ನೋಡಿ ಪ್ರಶ್ನೆ ಹೆಂಗದ ನೋಡ್ರಿ. ಒಂದು ಸ್ವಲ್ಪ ಏನು ಹೇಳಿದ ಇಷ್ಟು ಬಿಡಿಸಿ ಹೇಳಿದ್ರ ಅರ್ಥ ಆಕತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಭಾಳ ಮಂದಿಗೆ. ನಾನಂತೂ ನನ್ನ ಸ್ಪೀಡ್ನಾಗ ಹೊಂಟೇನಿ. ಯಾರಿಗೆ ತಿಳಿಯಂಗಿಲ್ಲ ಕೇಳ್ರಿ, ತಿಳಿಲಿಲ್ಲ ಅಂತ ಹೇಳ್ರಿ. ಮತ್ತೆ ಇನ್ನೊಮ್ಮೆ ನಿಧಾನವಾಗಿ ಹೇಳ್ತೇನೆ. ತಿಳಿದೈತಂದ್ರೆ ಫಾಸ್ಟ್ ಹೋಗೋಣ, ತಿಳಿಬೇಕಂದ್ರೆ ಸ್ಲೋ ಹೋಗೋಣ. ಹೇಳ್ಕೊಂತ ಬರ್ರಿ. ಸಮಾಧಾನ ಹೇಳ್ತಾರೆ ನೋಡ್ರಿ. ಅದ್ವೈತವೇ ಮೊದಲೇ ಸ್ವತಃ ಸಿದ್ಧವಿರುತ್ತದೆ. ನೋಡ್ರಿ ಯಾಕೆ ನಾವು ಅದ್ವೈತ ಹೇಳಾಗತ್ತೀವಂದ್ರೆ, ಸ್ವತಃ ಸಿದ್ಧ ಅಂದ್ರೆ ಸ್ವತಂತ್ರವಾಗಿ ಯಾವಾಗಲೂ ಮೊದಲಿನಿಂದ ಇರುವಂಥದ್ದು, ಕೊನೆಯವರೆಗೆ ಇರುವಂಥದ್ದು, ಬದಲಾವಣೆ ಆಗದೆ ಇರುವಂಥದ್ದು ಯಾವುದು? ಅದ್ವೈತ. ನಡುವ ಬರ್ತದೆ ಇದು ನಡಕ ದ್ವೈತ ಬಂದ, ಅದು ದ್ವೈತ ಬಂದು ಆ ಮಿಥ್ಯಾ ಏನದ ಕಲ್ಪಿತವಾಗಿ ಬಂದು ಹೋಗಿಬಿಡ್ತದೆ. ಆ ಮಿಥ್ಯಾವಾದಂಥ ಜಗತ್ತಿಗೆ ಅಧಿಷ್ಠಾನವಾದಂಥದ್ದು ಸತ್ಯವಾದಂಥ ಬ್ರಹ್ಮ ಯಾವಾಗಲೂ ಇರ್ತದೆ ಅಂತ ಹೇಳ್ತೀವಿ ನಾವು. ಆದ್ದರಿಂದ ಅದು ನಿತ್ಯ, ಇದು ಅನಿತ್ಯ. ಅದು ಸತ್ಯ, ಇದು ಮಿಥ್ಯೆ. ಹಿಂಗೆ ಹೇಳ್ತೀವಪ್ಪ ನಾವು ಅಂತ ಹೇಳ್ತಾನೆ. ಅದ್ವೈತವು ಮೊದಲೇ ಸ್ವತಃ ಸಿದ್ಧವಿರುತ್ತದೆ. ಅದು ಯಾವ ಸಾಧನದಿಂದಲೂ ಅಂದರೆ ಕರ್ಮಫಲದಂತೆ ಸಾಧ್ಯವಾಗಿಲ್ಲ. ಕರ್ಮ ಮಾಡಿ ಕರ್ಮದ ಫಲ ಬರ್ತೈತಲ್ಲ, ಹಂಗಲ್ಲ. ಅದು ಯಾವಾಗಲೂ ಐತದು. ಮತ್ತು ಶಾಕಾಗ್ರ ಚಂದ್ರನಂತೆ ಅದ್ವೈತ ಬ್ರಹ್ಮದ ಜ್ಞಾನವು ಶಿಷ್ಯನ ಬುದ್ಧಿಯಲ್ಲಿ ಪ್ರವೇಶಿಸುವುದಕ್ಕಾಗಿ ತಟಸ್ಥ ಲಕ್ಷಣ ದ್ವಾರ ವೇದಾಂತ ವಾಕ್ಯಗಳು ಬೋಧವನ್ನು ಮಾಡುತ್ತವೆ ಹೊರತು ಅದ್ವೈತ ಸಿದ್ಧಿಗೋಸ್ಕರವಲ್ಲ. ನೋಡ್ರಿ ಈ ಶಬ್ದ ಹೊಸಬ್ರಿಗೆ ಅರ್ಥ ಆಗುದ್ರು. ನಾ ಬಿಡಿಸಿ ಹೇಳ್ತೇನೆ ನೋಡ್ರಿ. ಈಗ ಬಿದಿಗಿ ಚಂದ್ರ ಆಕಾಶದೊಳಗ ಸ್ಪಷ್ಟ ಅದಾನು ಅಸ್ಪಷ್ಟ ಅದಾನ್ರಿ? ಹುಣ್ಣಿಮೆ ಚಂದ್ರ ಸ್ಪಷ್ಟ ಅದಾನ, ಬಿದಿಗಿ ಚಂದ್ರ ಹೆಂಗ ಅದಾನ? ಹಲೋ ಹೇಳ್ರಿ ಶಿವಪುತ್ರಪ್ಪನವ್ರೆ. ಹುಣ್ಣಿಮೆ ಚಂದ್ರ ಮತ್ತು ಬಿದಿಗೆ ಚಂದ್ರ ಯಾವ್ದು ಸ್ಪಷ್ಟ ಕೇಳಬಂತ?
ಹಲೋ ಸರ್ ಹಾ ಹೇಳ್ರಿ. ಬಿದಿಗಿ ಚಂದ್ರ ಸ್ಪಷ್ಟ ಅದಲ್ಲ ಸರ್. ಬಿದಿಗಿ ಚಂದ್ರ ಸ್ಪಷ್ಟ ಅದಾನ. ಮತ್ತೆ ಯಾರು ಹೇಳ್ತೀರಿ ಬೇರೆಯವರು? ಹುಣ್ವಿ ಚಂದ್ರ ಸ್ಪಷ್ಟವಾಗಿ ಕಾಣ್ತಾನೋ ಆಕಾಶದಾಗ, ಏನ್ ಬಿದಿಗಿ ಚಂದ್ರ ಕಾಣ್ತಾನೋ ಸ್ಪಷ್ಟ? ಹುಣ್ಣಿಮೆ ಚಂದ್ರನ ಕ್ಲಿಯರ್ ಕಾಣ್ತಾನೆ. ಹುಣ್ವಿ ಚಂದ್ರ ಆಕಾಶದಾಗ ಪೂರ್ಣ ಪ್ರಮಾಣದಿಂದ ಹೊಳಿತಿರ್ತಾನ. ಅಮಾಸಿ ದಿವಸ ಏನು ಹೊಳಿಯುದಿಲ್ಲ. ಅಮಾಸಿ ಮುಗಿದು ಒಂದೇ ದಿವಸಕ್ಕೆ ಬಿದಿಗಿ ಚಂದ್ರ ಅಂತಾರ. ಒಂದೇ ದಿವಸ ಚಂದ್ರ ಅಗದಿ ಸಣ್ಣ ಕಾಣ್ತಿರ್ತಾನ ಒಂದೇ ದಿವಸ. ನಾವು ಆ ಬಿದಿಗಿ ಚಂದ್ರನ ತೋರ್ಸ್ಬೇಕಾದ್ರ ಆಕಾಶದಾಗ ಎಲ್ಲದಲ್ಪ ಅಂತ ಹೇಳ್ಬೇಕಾದ್ರ, ನೋಡು ನಿನಗೆ ಕಾಣೋದಿಲ್ಲಲ್ಲ, ಇದು ಕಾಣತೈತೇನೆ, ಗಿಡದಾಗ ಮಾವಿನ ಹಣ್ಣು ಕಾಣತೈತೇನೆ, ಇಲ್ಲೊಂದ್ ದಪ್ಪಂದು ನನ್ ಬಟ್ರಿ ನೀರ್ತ ನೋಡು, ಒಂದ್ ಮಾವಿನ ಹಣ್ಣು ಕಾಣತೈತೇನು, ಆ 2 ಮಾವಿನ ಹಣ್ಣು ಹತ್ರ ನಡಕ ಎಲಿ ಐತಿ ನೋಡ್, ಕಾಣ್ತೈತೇನು ಎಲಿ? ಹಾ ಎಲಿ. ಆ ಎಲಿ ಆ ಮಾವಿನ ಹಣ್ಣು ನಡಕ ಚಂದಪ್ಪ ಕಾಣಕತ್ತಾನ ನೋಡು, ಬಿದಿಗಿ ಚಂದ್ರ ಕಾಣ್ತಾನೇನು? ಕಾಣ್ತಾನ. ಹಗಲು ಹೊತ್ತ ತೋರ್ಸಾಕತ್ತೇವಿ ಚಂದಪ್ಪನ, ರಾತ್ರಿ ಅಲ್ಲ. ಬಿದಿಗಿ ಚಂದ್ರನ ಹಗಲು ಹೊತ್ತಾಗ ತೋರ್ಸಾಕತ್ತೇವಿ. ಅದು ಸ್ಪಷ್ಟ ಇಲ್ಲ, ಅಸ್ಪಷ್ಟ ಅದ. ಅಂತ ಅಸ್ಪಷ್ಟವಾದಂತಹ ಬಿದಿಗೆ ಚಂದ್ರನನ್ನ ನಾವು ಹೆಂಗ್ ತೋರ್ಸಾಕತ್ತೇವ ಅಂದ್ರ ಶಾಖಾಗ್ರದಲ್ಲಿ ಚಂದ್ರನಂತೆ. ಶಾಖ ಅಂದ್ರೆ ಗಿಡದ ಒಂದು ಶಾಖೆಯ ಆ 2 ಎಲೆಗಳ ಮಧ್ಯದಲ್ಲಿ ಆ ಚಂದ್ರದ ನೋಡಿ, ಬಿದಿಗೆ ಚಂದ್ರ. ನಾವೇನ್ ತೋರಿಸ್ತೇವಿ? ಫ್ರಾಮ್ ದ ಜರ್ನೀಸ್ ಫ್ರಾಮ್ ನೋನ್ ಟು ಅನ್ನೋನ್. ನಮಗೇನ್ ಗೊತ್ತದ ಅಲ್ಲಿಂದ ಗೊತ್ತಿಲ್ಲದ ಕಡೆಗೆ ನಮ್ಮ ಪ್ರಯಾಣದ. ಗೊತ್ತಿರುವಂತಹ ದೇಹಾದಿಗಳಿಂದ, ಪ್ರಾಣಾದಿಗಳಿಂದ, ಮನಸ್ಸು ಬುದ್ಧಿಗಳಿಂದ ಗೊತ್ತಿರದೇ ಇರುವಂತಹ ತತ್ವದ ಕಡೆಗೆ ಒಯ್ಯುವಂತಹದ್ದು ಪಂಚಕೋಶ ವಿವೇಕ ಮಾಡಿದ್ವಿ ನೋಡ್ರಿ. ಅದಕ್ಕೇನಂತಾರ? ಶಾಖಾಗ್ರ ಚಂದ್ರನಂತೆ ಅದ್ವೈತ ಬ್ರಹ್ಮಜ್ಞಾನವು ಶಿಷ್ಯನ ಬುದ್ಧಿಯಲ್ಲಿ ಪ್ರವೇಶಿಸುವುದಕ್ಕಾಗಿ ತಟಸ್ಥ ಲಕ್ಷಣ ದ್ವಾರ ವೇದಾಂತ ವಾಕ್ಯಗಳು ಬೋಧ ಮಾಡುತ್ತವೆ. ಬ್ರಹ್ಮನನ್ನ ತಿಳಿಸ್ಲಿಕ್ಕೆ ಒಂದು ತಟಸ್ಥ ರೂಪ ಲಕ್ಷಣ ಅದ, ಒಂದು ಸ್ವರೂಪ ಲಕ್ಷಣ ಅದ, ಇನ್ನೊಂದು ಅತದ್ವ್ಯಾವೃತ್ತಿ ಲಕ್ಷಣ ಅದ. ಏನ್ರಿ? ಬ್ರಹ್ಮನನ್ನ ತಿಳಿಸ್ಲಿಕ್ಕೆ 3 ತರದ ವಾಕ್ಯಗಳನ್ನ ಬಳಸ್ತಾರೆ. ಇಲ್ಲೇ ಇದು ತಟಸ್ಥ ಲಕ್ಷಣ. ತಟಸ್ಥ ಲಕ್ಷಣ ಅಂತಂದ್ರ ಗೊತ್ತಿರುವಂತಹ ಕಣ್ಣಿಗೆ ಕಾಣುವಂತಹ ಶಾಖೆಯನ್ನು ತೋರಿಸಿ, ಗಿಡದ ಮರದ ಶಾಖೆಯನ್ನು ತೋರಿಸಿ, ಆ ಶಾಖೆಯ ಅಗ್ರದಲ್ಲಿ ತುತ್ತ ತುದಿಯಲ್ಲಿ ತೋರಿಸ್ತಾ ಅಲ್ಲಿ ಆಕಾಶವನ್ನು ನೋಡಪ್ಪ, ಆ 2 ಗಿಡದ ಎಲೆ ನಡಕ, ಆ ಟೊಂಗೆ 2 ಎಲೆಗಳ ನಡಕ, ಆ ಹಣ್ಣಿನ ಮಧ್ಯದಲ್ಲಿ ಏನದ ಆಕಾಶದಾಗ, ಅಲ್ಲಿ ನೇರವಾಗಿ ಆಕಾಶದಾಗ ನೋಡು, ಅಲ್ಲಿ ಚಂದ್ರನದಾನೆ. ಹಂಗ ತೋರಿಸುವಂತದ್ದು ಏನಂತಾರೆ? ಇದಕ್ಕ ತಟಸ್ಥ ಲಕ್ಷಣ ದ್ವಾರ ವೇದಾಂತ ವಾಕ್ಯಗಳು ಬೋಧ ಮಾಡುತ್ತವೆ. ಸೃಷ್ಟಿ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ ಕಣ್ಣಿಗೆ ಕಾಣುವಂತ ತತ್ವವನ್ನು ಹಿಡ್ಕೊಂಡು ಹೋಗಿ ಭೂಮಿಗಿಂತಲೂ ಭೂಮಿಗಿಂತಲೂ ಜಲ ಸೂಕ್ಷ್ಮ 10 ಪಟ್ಟು ದೊಡ್ಡದು, ಸೂಕ್ಷ್ಮ ಮತ್ತು ದೊಡ್ಡದು. ಜಲಕ್ಕಿಂತ 10 ಪಟ್ಟು ದೊಡ್ಡದು ಮತ್ತು ಸೂಕ್ಷ್ಮ ಅಗ್ನಿ, ಅಗ್ನಿಗಿಂತ 10 ಪಟ್ಟು ದೊಡ್ಡದು ಸೂಕ್ಷ್ಮ ವಾಯು, ವಾಯುಕ್ಕಿಂತ 10 ಪಟ್ಟು ದೊಡ್ಡದು ಸೂಕ್ಷ್ಮ ಆಕಾಶ, ಆಕಾಶಕ್ಕಿಂತ ಎಷ್ಟೋ ಪಟ್ಟು ದೊಡ್ಡದು ಸೂಕ್ಷ್ಮ ಮಾಯಾ, ಮಾಯಾಕ್ಕಿಂತ ಅಗಣಿತವಾದ ಪ್ರಮಾಣದಲ್ಲಿ ಸೂಕ್ಷ್ಮ ಮತ್ತು ದೊಡ್ಡದು ಬ್ರಹ್ಮ. ಕಣ್ಣಿಗೆ ಕಾಣುವ ಜಗತ್ತಿನಿಂದ ಹಿಡ್ಕೊಂಡು ಕಣ್ಣಿಗೆ ಕಾಣದ ಬ್ರಹ್ಮನವರೆಗೆ ಈಗ ಹೋಗಿ ತಿಳಿಸೋದೇನೈತಲ್ಲ, ಇದಕ್ಕೇನಂತಾರ್ರಿ? ತಟಸ್ಥ ಲಕ್ಷಣ ಅಂತಾರೆ. ಈ ತಟಸ್ಥ ಲಕ್ಷಣ ದ್ವಾರ ವೇದಾಂತ ವಾಕ್ಯಗಳು ಶಿಷ್ಯನಲ್ಲಿ, ಅವನ ಬುದ್ಧಿಯಲ್ಲಿ ಪ್ರವೇಶ ಮಾಡುವ ಸಲುವಾಗಿ ಈ ರೀತಿ ಉಪದೇಶವನ್ನ ಮಾಡ್ತಾವೆ. ಹೊರತು ಅದ್ವೈತ ಸಿದ್ಧಿಗೋಸ್ಕರವಲ್ಲ. ಅದ್ವೈತ ಸಿದ್ಧಿಗಲ್ಲ, ಅದ್ವೈತ ಮೊದಲ ಐತಿ. ಅದ್ವೈತ ಸಿದ್ಧಿ ಮಾಡಕ್ ಹೊಂಟಿಲ್ಲ ನಾವು, ದ್ವೈತದಿಂದ ಅದ್ವೈತ ಸಿದ್ಧಿ ಮಾಡಕ್ ಹೊಂಟಿಲ್ಲ. ಅದ್ವೈತ ಅನ್ನೋದು ಮೊದಲ ಐತಿ. ಆ ಮೊದಲೇ ಇರುವಂತ ಅದ್ವೈತಿ ಮಾಗ ದ್ವೈತ ಭಿನ್ನ ಸತ್ತದಾಗ ತೋರಾಗತ್ತದ. ಅದಕ್ಕೆ ನಾವ್ ಏನ್ ಮಾಡ್ತೇವಿ? ತಟಸ್ಥ ಲಕ್ಷಣ ದ್ವಾರ ಈ ಆತ್ಮನನ್ನ ತಿಳಿಸುವುದಕ್ಕೋಸ್ಕರ ಈ ರೀತಿ ನಾವು ಹೇಳ್ತಾ ಇದ್ದೇವೆ. ಆದ್ದರಿಂದ ನಾವು ಮಾಡ್ತಾ ಇರುವಂತಹ ಈ ಬೋಧೆ, ಈ ಜ್ಞಾನ, ಇದು ಅದ್ವೈತ ಸಿದ್ಧಿಗೋಸ್ಕರ ಅಲ್ಲ. ಆದ್ದರಿಂದ ದ್ವೈತದಿಂದ ಅದ್ವೈತ ಸಿದ್ಧಿ ಅಲ್ಲ, ಕಿಂತು ಅದ್ವೈತದಿಂದಲೇ ದ್ವೈತದ ಸಿದ್ಧಿಯಾಗಿರುತ್ತದೆ. ಹೇಗೆಂದರೆ ಅಧಿಷ್ಠಾನವಾದ ಶುಕ್ತಿಯಲ್ಲಿ ಕಲ್ಪಿತ ರಜತವು ಸಿದ್ಧಿಸಿದಂತೆ. ಅದೇನದರಿ? ಕಪ್ಪಿ ಚಿಪ್ಪದ ಅಧಿಷ್ಠಾನ ಏನದ? ಕಪ್ಪಿ ಚಿಪ್ಪದ. ಅಲ್ಲಿ ಬೆಳ್ಳಿ ತೋರ್ತಾ ಇದೆಯಲ್ಲ, ಬೆಳ್ಳಿ ಐತೇನೋ ಅಲ್ಲಿ? ಬೆಳ್ಳಿ ಇಲ್ಲದನ ತೋರಾಗತ್ತದ. ಆ ಕಪ್ಪೆ ಚಿಪ್ಪಿನ ಒಳಮೈಯಲ್ಲಿ ಹೊಳಪು ಐತಿ. ಆ ಹೊಳಪು ನಮಗ ಬೆಳ್ಳಿಯಾಗಿ ತೋರಾಗತ್ತದ. ಭ್ರಮ ಆಗೈತಿ ನಮಗ.
ಭ್ರಮೆಯಿಂದ ಕಪ್ಪೆ ಚಿಪ್ಪಿನಲ್ಲಿ ಕಲ್ಪಿತ ರಜತ ತೋರ್ತದೆ. ಹಾಗೆ ಅಧಿಷ್ಠಾನವಾದ ಅದ್ವೈತದಲ್ಲಿ ಈ ಕಲ್ಪಿತ ದ್ವೈತವು ಪ್ರತೀತಿಯಾಗುತ್ತದೆ. ತಿಳ್ಕೊಡ್ರಿ, ಅಧಿಷ್ಠಾನವಾದ ಅದ್ವೈತದಲ್ಲಿ ಕಲ್ಪಿತ ದ್ವೈತವು ಪ್ರತೀತಿಯಾಗುತ್ತದೆ. ಉದಾಹರಣೆ ಹೆಂಗ? ಅಧಿಷ್ಠಾನವಾದ ಹಗ್ಗದಲ್ಲಿ ಕಲ್ಪಿತವಾದ ಹಾವು ತೋರುತ್ತದೆ. ಆದ್ದರಿಂದ ದ್ವೈತವು ಮಿಥ್ಯಾ, ಅದ್ವೈತವೇ ಸತ್ಯ. ಸಮಾಧಾನ ಹೇಳಿದ್ರು. ಈ ಹೆಂಗ ಹೇಳ ಹಂಗ ತಿಳ್ಕೊಬೇಕು. ಜಗತ್ತು ಕಲ್ಪಿತ ಐತಿ, ಸ್ವತಂತ್ರ ಇಲ್ಲ. ಪರಮಾತ್ಮ ಸತ್ತ ತಗೊಂಡು ತೋರಾಗತ್ತೈತಿ. ಹೆಂಗಂದ್ರ ಹಗ್ಗದೊಳಗ ಹಾವಿನಂತೆ. ಇನ್ನೊಂದು ಉದಾಹರಣೆ ಹೆಂಗಂದ್ರ ಕಪ್ಪೆ ಚಿಪ್ಪದಲ್ಲಿ ತೋರಿದ ಬೆಳ್ಳಿ ಅಂತೆ. ಇನ್ನೊಂದು ಉದಾಹರಣೆ ಹೆಂಗಂದ್ರ ಮೋಟು ಮರದಲ್ಲಿ ಕಳ್ಳನಂತೆ. ಹಿಂಗ ಉದಾಹರಣೆ ಕೊಡ್ತಾರ. ಯಾಕ ಅವನು 3 ಉದಾಹರಣೆ ಕೊಟ್ಟಾರ ಅವೆಲ್ಲ ಮತ್ ಮುಂದೆ ಹೇಳ್ತಾರ. ಬಂದಾಗ ಹೇಳ್ತೀವಿ ನಾವು, ಒಮ್ಮಗರಿ ಎಲ್ಲ ಹೇಳುದಿಲ್ಲ. ಶಂಕ ಮಾಡ್ತಾರ, ಮತ್ ಶಂಕ ಮಾಡ್ತಾರ. ಅಲ್ರಿ, ದ್ವೈತಕ್ಕ ವಿರೋಧವಾದದ್ದ ಅದ್ವೈತ ಅಂತ ಹೇಳ್ತಾರ. ಈ 2 ಟಗರುಗಳ ಹೋರಾಟದಂತೆ ದ್ವೈತ ಅದ್ವೈತಗಳು ವಿರುದ್ಧವಾಗಿರುವುದರಿಂದ ಸಮಾನ ಸತ್ತ ಉಳ್ಳದ್ದಾಗಿರುತ್ತವೆ. ಆದ್ದರಿಂದ ಅದ್ವೈತವು ಹೇಗೆ ಸತ್ಯವೋ ಹಾಗೆ ದ್ವೈತವಾದರೂ ಸತ್ಯ ಉಂಟು. ಅಲ್ರಿ, ಈಗ ಇಬ್ರು ಪೈಲ್ವಾನ್ರಿಗೆ ಹೋರಾಟ ಹಚ್ಚಿವಿ ನಾವು. ಪೈಲ್ವಾನ್ರಿಗೆ ಕುಸ್ತಿ ಹಿಡ್ದಾರ. ಇಬ್ರದು ಪೈಲ್ವಾನ್ರು ಬಲ ಹೆಚ್ಚು ಕಮ್ಮಿ ಒಂದೇ ಸಮಾನ ಇರ್ತತಿ. ಇವತ್ತು ಒಬ್ಬವ ಗೆಲ್ಬಹುದು, ನಾಳೆ ಇನ್ನೊಬ್ಬವ ಗೆಲ್ಬಹುದು. ಆ ಮಾತ್ ಬೇರೆ. ಇವತ್ತು ಕ್ರಿಕೆಟ್ ಮ್ಯಾಚ್ ನಡೆದಾವ, 11 ಟೀಮ್ ಸಮಬಲದಲ್ಲಿ ಇರ್ತಾವ, ಇಲ್ಲ ಅಸಮಬಲ ಇರ್ತಾರ? ಎಲ್ಲ ಸಮಬಲ ಇರ್ತಾರ. 2 ಸತ್ತ ಒಂದೇ ಇರ್ತಾವ. ಹಂಗಂದ್ರ ದ್ವೈತ ಅದ್ವೈತಕ್ಕೆ ವಿರೋಧದ. 2 ಟಗರ ಒಳ ಹೋರಾಡಿದಂಗ ದ್ವೈತ ಅದ್ವೈತಗಳು ಪರಸ್ಪರ ವಿರುದ್ಧದಾವ. ಈ ವಿರುದ್ಧ ಇದ್ದಾಗ ಇವು ಸಮಾನ ಸತ್ತ ಉಳ್ಳದಾಗ ವಿರೋಧ ಇರ್ತಾವೆ ಯಾವಾಗಲೂ. ವಿಷಮ ಸತ್ತ ಉಳ್ಳದ್ರಾಗ ಹೆಂಗ್ ವಿರೋಧ ಆಗ್ತದ? ಒಂದು ಸತ್ಯ ಒಂದು ಮಿಥ್ಯದಾಗ ವಿರೋಧ ಹೆಂಗ್ ಹೇಳ್ತೀರಿ ನೀವು? 2 ಮಿಥ್ಯರ ಇರ್ಬೇಕು, ಇಲ್ಲಾಂದ್ರೆ 2 ಸತ್ಯರ ಇರ್ಬೇಕು ಅನ್ರಿ ಅಂತ ನಾವು. ಎಷ್ಟು ಚಾಣಾಕ್ಷದ ನೋಡ್ರಿ ನಮ್ಮ ಶಿಷ್ಯ. ಅಲ್ರಿ, ಆಸ್ತಿ ನಿಮ್ದು 10 ಎಕರೆ ಐತಿಪ್ಪ. ಒಬ್ಬ ಮಗ ಅದಾನ. ಕನಸಿನಾಗ ಒಬ್ಬ ಮಗ ಹುಟ್ಟಿದ ಅಂತ ತಿಳ್ಕೊಂಡು, ಕನಸಿನಾಗ ಮಗಗ ಮತ್ತು ಈ ವಾಸ್ತವಿಕವಾಗಿ ಮಗುವನ್ನ ಇಬ್ಬರೊಳಕ ಆಸ್ತಿ ಹಂಚ್ರಿ ಅಂದ್ರ ಇಬ್ಬರಿಗೆ ಹಂಚ್ತೀರಿ ಆಸ್ತಿ? ಅದನ್ನ ಒಬ್ಬರಿಗೆ ಹಂಚ್ತೀರಿ. ಹಂಗ ಇವ್ರು ಪರಸ್ಪರ ವಿರೋಧ ಅದಾರಲ್ಲ. ಇವ್ರು ಸಮಾನ ಸತ್ತವ್ರು ಉಳ್ಳದಾರ, ಬಿನ್ ಸತ್ತ ಅಂತ ಹೆಂಗ್ ಅಂತೀರಿ ನೀವು? ಕಲ್ಪಿತ ಅಂತ ಹೆಂಗ್ ಅಂತೀರಿ? ಈ ಜಗತ್ ಕಲ್ಪಿತ ಇಲ್ಲ ಅಂತ ನಾವ. ನೀವು ಕಲ್ಪಿತ ಅನ್ನಾಗತ್ತೀರಿ. ಜಗತ್ ಕಲ್ಪಿತ ಇಲ್ಲ, ಇದು ವಾಸ್ತವಿಕ ಐತಿ. ಸಮಾನ ಸತ್ತ ಉಳ್ಳದೈತಿ. ಬ್ರಹ್ಮ ಹೆಂಗ ಸತ್ತ ಉಳ್ಳದೈತೋ ಅಷ್ಟೇ ಸತ್ತ ಉಳ್ಳದ್ದು ಜಗತ್ತೈತಿ ಅಂತ ನಾವ ತಿಳಿಯಾಗತ್ತೇನ್ರಿ? ಸಮಸತ್ತ ಉಳ್ಳದ್ದು ನಾವ. ಆದ್ದರಿಂದ ಅದ್ವೈತವು ಹೇಗೆ ಸತ್ಯವೋ ಹಾಗೆ ದ್ವೈತವಾದರೂ ಸತ್ಯ ಉಂಟು. ಅವ್ ಜಗತ್ ಸತ್ಯತ್ವ ಬುದ್ಧಿಯಿಂದ ಬಂದನಲ್ಲ, ಅದಕ್ಕೆ ಪ್ರಶ್ನೆ ಮಾಡ್ತಾನ. ಜಗತ್ ಸತ್ಯ ಅದ. ಅದ್ವೈತರು ಸತ್ಯ ಇದ್ರೆ ಇದ್ದಿತ್ತು, ನಮಗ್ ಗೊತ್ತಿಲ್ಲ. ಈ ಒಂದಕ್ಕೊಂದು ವಿರೋಧ ಧರ್ಮಗಳದಾವ. 2 ಟಗರುಗಳಂತೆ ಹೋರಾಡ್ತಾವ. ಈ ದ್ವೈತ ಅದ್ವೈತಗಳ ವಿರೋಧ ಆಗ್ಯಾವ, ಸಮಾನ ಸತ್ವ ಉಳ್ಳದ್ದು ಆಗ್ಯಾವ. ಆದ್ರಿಂದ ಅದ್ವೈತವು ಹೇಗೆ ಸತ್ಯವೋ ಹಂಗ ದ್ವೈತವು ಸತ್ಯ ಅನ್ರಿ. ಅದ್ ಮಿಥ್ಯಾ ಅನ್ನಕ್ ಹೋಗ್ಬೇಡ್ರಿ ಅಂತ ನಾವ. ಏನಾಕತ್ರಿ? ಅದನ್ನು ಸತ್ಯ ಅಂದ್ರೆ ಏನಾಕತಿ? ಯಾರು ವಿಚಾರ ಮಾಡಿ ಹೇಳ್ರಿ. ನಿಮ್ಗೆ ಎಷ್ಟ ಚಾಣಾಕ್ಷಮತಿಗಳಾದಿರಿ ನೋಡ್ತೀನಿ ನಾನು. ಇವನ್ನೆಲ್ಲ ಮುಚ್ಕೋಬೇಕ. ಸಮಾಧಾನ ಪ್ರಶ್ನೆ ಶಂಕಾ ಮಾಡ್ಕೋಬೇಕ. ಸಮಾಧಾನ 2 ಸತ್ಯ ಆದ್ರ ಸರ ದ್ವೈತಾಪತಿ ಬರ್ತಾವ ಸರ್. 2 ಸತ್ಯ ಆತ ಅಂದ್ರ ಸರ ದ್ವೈತಾಪತಿ ಬರ್ತತಿ. ಸಮುದ್ರ ನದಿ ಪ್ರವಾಹದಲ್ಲಿ 2 ಡೋಣಿ ಮೇಲೆ ಕಾಲಿಟ್ಟಂಗ ಅತಂತ್ರ ಆಕತ್ರಿ ಬಾಳವ್ರಿ. ಅತಂತ್ರ ಆಗ್ತತಿ. ಒಂದ್ ಬರೋಬರಿ. ದ್ವೈತಾಪತ್ತಿ ಬರ್ತೈತಿ. 2ನೇದ್ದು ನಾ ಬಂದ್ರ ಬರ್ಲಿ, ದ್ವೈತಾಪತ್ತಿ ಬಂದ್ರ ಬರ್ಲಿ ಅಂತೀನಿ. ಅದಕ್ಕೇನಂತೀರಿ ಮುಂದೆ? ಅದ ಸರ್, ಪ್ರವಾಹದಲ್ಲಿ 2 ಡೋಣಿ ಒಳಗ ಕಾಲಿಟ್ಟು ಅಂದ್ರ ಸರ್, ಒಂದ್ ಆ ಕಡೆ ಹೋಗ್ತೈತಿ, ಒಂದ್ ಈ ಕಡೆ ಹೋಗ್ತೈತಿ. ನಮ್ ಮೋಕ್ಷ ಆಗಂಗಿಲ್ರಿ. ಅದ್ವೈತದ ಹಾನಿ ಆತದ್ರಿಪ್ಪ. ಅದ್ವೈತದ ಹಾನಿ ಆಗ್ತದೆ. 2 ಕಾಲು ಇಟ್ಟಂಗ ಆಗ್ತದೆ. ನಮ್ಗ ಸರಿಯಾದ ಒಂದು ದಿಶೆ ಒಳಗೆ ನಮ್ ಪ್ರಯಾಣ ಆಗುದಿಲ್ಲ. ಎಲ್ಲವೂ ಕರೆಕ್ಟ್ ಉತ್ತರನ ಇವು. ವೆರಿ ಗುಡ್. ಇಷ್ಟರ ವಿಚಾರ ಮಾಡಕತ್ತೀರಂದ್ರ ಸಂತೋಷ ಪಡ್ಬೇಕು ನಾವು. ಇನ್ನೂ ಒಂದು ಅರ್ಥ ಐತಿ. ಇದು ಆಳವಾದ. ಇವೆಲ್ಲ ಮ್ಯಾಗ ಕಾಣುವು. ಇನ್ನೂ ಅಷ್ಟು ಆಳವಾಗಿ ವಿಚಾರ ಮಾಡಿದ್ರೆ ಹೇಳ್ರಿ. ಹೇಳ್ರಿ.
ಆ, ವೇದಾಂತ ಪ್ರಕಾರ ಶ್ರುತಿ ಪ್ರಮಾಣ ಹೇಳ್ತದ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತೈತಿ, ಅದಕ್ಕೆ ವಿರೋಧ ಆಗ್ತೈತಿ ಮೊದ್ಲೇದ್ದು. ಬ್ರಹ್ಮ ವೇದಾಂತ ವಾಕ್ಯಗಳಿಗೆ ವಿರೋಧ ಆಗ್ತದ. ಆ ವೇದಾಂತ ವಾಕ್ಯಗಳಿಗೆ ವಿರೋಧ ಆಗದಂಗ ನಾವು ನಿರ್ಣಯ ಮಾಡ್ಬೇಕಾಗ್ಯದ. ಷಡ್ಲಿಂಗದಾಗ ಹಾಕ್ಯವನ್ ಉಪಕ್ರಮ ಉಪಸಂಹಾರ ಏನ್ರಿ ಅವೆಲ್ಲ ಏನು ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಅಂತ 6 ಲಿಂಗಗಳನ್ನ ಹೇಳಿದ್ರಲ್ಲ, ಅಲ್ಲಿ ಅದ್ವೈತವೇ ವೇದಾಂತದ ವಾಕ್ಯಗಳು ಉಪನಿಷತ್ ವಾಕ್ಯಗಳು ಪ್ರತಿಪಾದನೆ ಮಾಡ್ತಾ ಇದ್ದಾವ. ದ್ವೈತ ಮಿಥ್ಯ ಅಂತ ಹೇಳಾಗತ್ತಾವ. ಆ ವೇದ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ನಿರ್ಣಯ ಮಾಡ್ಬೇಕಾಗ್ಯದ. ನಮ್ಮ ಕಣ್ಣಿಗೆ ಕಾಣೋದ ನಿರ್ಣಯ ಮಾಡಬಾರ್ದು. ಕಣ್ಣಿಗೆ ಕಾಣೋದು ಹಿಡ್ಕೊಂಡ್ರೆ ನಮಗೂ ಸತ್ಯ ಅನಿಸ್ತೈತಿ, ನಮ್ಗೆ ಸುಳ್ಳು ಅನಿಸ್ತೈತಿ. ಜಗತ್ತ ಸುಳ್ಳು ಅನ್ಸೋದಿಲ್ಲ. ಜಗತ್ತೇ ನಮ್ಗ ಪ್ರಮಾಣ ನಮ್ಮ ಕಣ್ಣಿಗೆ ನೋಡಿದ್ರೆ ಇದು ಸುಳ್ಳು, ಇದು ಕಲ್ಪಿತ ಐತಿ, ಹಗ್ಗದಾಗ ಹಾವಿನಂಗ್ ಕಾಣ್ತೈತಿ. ಜಗತ್ತಿದೆ ನಮಗ ಅಂತ ನಾವ ಅಲ್ರಿ. ಜಗತ್ತು ನೀವು ಹಗ್ಗದಾಗ ಹಾವು ಅಂತೀರಿ, ಆ ಹಗ್ಗದಾಗ ಹಾವು ಕಾಣ್ಬೇಕಂದ್ರ 3 ಸಂಜೆ ಹೊತ್ನಾಗ ಕಾಣ್ತೈತಿ. ಮತ್ ಈಗ ನಮಗೆ 3 ಸಂಜೆ ಆಗೈತೆ ಅಂತ ನಾವು ಆಮೇಲಂತಾನ 3 ಸಂಜೆ ಆಗೈತೆ ಅಂತ ಕೇಳ್ತಾನ ಒಬ್ಬ, ಮತ್ ವಾದ ವಿವಾದ ಮಾಡ್ತಾನ. 3 ಸಂಜೆ ಕತ್ತಲ್ದಾಗ ಅಂದ್ರೆ ಪೂರ ಕತ್ಲು ಇರಬಾರ್ದು, ಪೂರ ಬೆಳಕು ಇರಬಾರ್ದು. ಅಮಾಸಿ ಕತ್ಲು ಇದ್ರೂ ಹಗ್ಗದಾಗ ಹಾವು ಅಭ್ಯಾಸ ಆಗೋದಿಲ್ಲ. ಪೂರ್ಣ ಮಧ್ಯಾಹ್ನ 12 ಗಂಟೆಗೆ ಬೆಳಕ ಪ್ರಕಾಶಮಾನವಾಗಿ ಬೆಳಕಿದ್ದಾಗೂ ಹಗ್ಗದಾಗ ಹಾವು ಕಾಣೋದಿಲ್ಲ. ಸ್ವಲ್ಪ ಕತ್ಲ ಅರೆ ಬೆಳಕು 3 ಸಂಜೆ ಮುಂದೆ ಬೆಳಕಿನಾಗ ಏನಾಗ್ತೈತಲ್ಲ, ಸ್ವಲ್ಪ ಚುಮು ಅನ್ನುವಂತ ಬೆಳಕ, ಚುಮು ಅನ್ನುವಂತ ಕತ್ಲ 2 ಮಿಕ್ಸ್ ಇದ್ದಾಗ ಹಗ್ಗದಾಗ ಹಾವು ಕಾಣ್ತೈತಿ ಅಂತ ವಾದ ಮಾಡ್ತಾನ. ಮುಂದೆ ಇವೆಲ್ಲ ಬರ್ತಾವ್ರಿ. ಅವಾಗ ಏನಂತಾರ ನೋಡಪ್ಪ, ಪ್ರಕೃಷ್ಟ ಪ್ರಕಾಶದಾಗೂ ಕೂಡ ಅಭ್ಯಾಸ ಆಗ್ತದ. ಹೆಂಗಪ್ಪ ಅಂತಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಬಂದ ಬಿಡುತ್ತೆ ನೋಡ್ರಿ ಉದಾಹರಣೆ. ಅದಕ್ಕೆ ಅದನ್ನ ಕೊಟ್ರು. ಅವ ಹಿಂಗ ಅಂದಾಗ ಇದನ್ನ ಉದಾಹರಣೆ ಕೊಟ್ರು ನಮ್ಗೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಯಾವಾಗ ಕಾಣ್ತದ? ಮಧ್ಯಾಹ್ನ 12 ಗಂಟೆಗೆ ಅಗ್ನಿ ಪ್ರಕಾಶಮಾನವಾದ ಸೂರ್ಯನ ಬೆಳಕಿನಲ್ಲಿ ಮಾತ್ರ ಅಭ್ಯಾಸ ಆಗ್ತದ. ಅವಾಗ ಈ ಉದಾಹರಣೆ ತಗೋ. ಹಗ್ಗದಾಗ ಹಾವಿಗೆ ಉದಾಹರಣೆ ಅದು ಕೊಟ್ನ. ಅವಾಗ ಇವ್ರು ಏನ್ ಮಾಡಿದ್ರು ನೋಡು, ಕಪ್ಪೆ ಚಿಪ್ಪಿನಾಗ ಬೆಳ್ಳಿ ಕಾಣ್ತತಿಲ್ಲೋ, ಸಮುದ್ರ ದಂಡಿಗೆ ಹೋಗಿ ನೋಡ್ರಿ, ಕಪ್ಪೆ ಚಿಪ್ಪಿನಾಗ ಬೆಳ್ಳಿ ಕಾಣ್ತತಿಲ್ಲ ನೋಡ್ಕೊಂಡ್ ಬಂದ್ ಹೇಳ್ರಿ. ಮಧ್ಯಾಹ್ನ 12 ಗಂಟೆಗೆ ಹೋಗ್ರಿ, ಸಂಪೂರ್ಣ ಬೆಳಕಿದ್ದಾಗನು ಇದು ಅಭ್ಯಾಸ ಆಗ್ತದಪ್ಪ. ಅದಕ್ಕೆ ಈ ಉದಾಹರಣೆ ತಗೋ ಅಂತ ಹೇಳ್ತಾರ. ವೇದಾಂತ ವಾಕ್ಯಗಳು ಅದ್ವೈತದಲ್ಲಿನ ಅವ್ರದ್ದು ನಮ್ಮನ್ನು ಕರ್ಕೊಂಡು ಹೊಂಟಾವಾದ್ದರಿಂದ ಅದ್ವೈತವೇ ಏನದ ನಿಜವಾದ ವಸ್ತು ಅದಂತೆ ನಿರ್ಣಯ ಮಾಡ್ಬೇಕಂದ್ರೆ ವೇದ ಪ್ರಮಾಣವನ್ನು ಬಿಟ್ಟರೆ ನಮಗೆ ಇದು ಮಾಡಕ್ ಬರೋದಿಲ್ಲ. ಅದನ್ನ ವೇದ ಪ್ರಮಾಣವನ್ನು ಪ್ರಮಾಣ ಅಂತ ತಿಳ್ಕೊಂಡಾಗ ಈ ನಮ್ಮ ತಿಳ್ಕೊಂಡಿದ್ದು ಇದು ಖರೆ ಅಂತ ಅನ್ಸಾಕತೈತಿ ಜಗತ್ತು. ಇದು ಖರೆ ಅನ್ಸೋದು ಸುಳ್ಳು ಅನ್ಸ್ಕೋಬೇಕಾಗ್ತದೆ. ಯಾವಾಗ ವೇದಾಂತ ಪ್ರಮಾಣಕ್ಕೆ ನಾವು ಮಾನ್ಯತೆ ಕೊಟ್ಟಾಗ ಈ ಬದಲಾವಣೆ ಆಗ್ತದೆ. ಅಲ್ಲಿ ಮಠ ಆಗೋದಿಲ್ಲ, ಹರಿಬ್ರಹ್ಮ ಬಂದ್ರೂ ಆಗೋದಿಲ್ಲ, ವೇದಾಂತದೊಳಗ ಪ್ರವೇಶನ ಆಗೋದಿಲ್ಲ ಬುದ್ಧಿ. ನಾ ಇಷ್ಟು ಯಾಕೆ ಹೇಳಾಗತ್ತೀನಿ, ಅದು ಮರ್ಮದ ತಿಳ್ಕೊಡ್ರಿ ಪ್ರಾಜ್ಞರು. ಸಮಾನ ಸತ್ತ ಉಳ್ಳದಾಗಿರುತ್ತದೆ. ಆದ್ರಿಂದ ಅದ್ವೈತವು ಹೇಗೆ ಸತ್ಯವೋ ಹಾಗೆ ದ್ವೈತವಾದರೂ ಸತ್ಯ ಉಂಟು. ಹೆಂಗ್ ಹೇಳಾಗತ್ತಾನಿವ? ನೇತ್ರ ಪ್ರಮಾಣದಿಂದ ಹೇಳಾಗತ್ತಾನಿವ, ಕೇಳಾಗತ್ತಾನ. ನಾವ್ ಯಾವ ಪ್ರಮಾಣದಿಂದ ಏನ್ ನಿರ್ಣಯ ಮಾಡೇವಿ? ನಾವು ವೇದಾಂತ ಪ್ರಮಾಣದಿಂದ ನಿರ್ಣಯ ಮಾಡಿ ಸಮಾಧಾನ ಹೇಳ್ತಾರ ನೋಡ್ರಿ. ಅದ್ವೈತಕ್ಕೆ ದ್ವೈತವು ವಿರೋಧವಾಗಿದ್ದರೆ ಭೇದ ರೂಪ ದ್ವೈತವು ಉದಯವೇ ಆಗಬಾರ್ದಾಗಿತ್ತು. ನೋಡ್ರಿ ಏನಂತಾರ, ಅದ್ವೈತಕ್ಕೆ ದ್ವೈತವು ವಿರೋಧವಾಗಿದ್ದರೆ ಭೇದ ರೂಪ ದ್ವೈತವು ಉದಯವೇ ಆಗಬಾರ್ದಾಗಿತ್ತು. ನೋಡ್ರಿ ಇಲ್ಲಿ ಇದು ಅರ್ಥ ಆಗ್ಬೇಕಂದ್ರ ಹಿಂಗ್ ಮಾಡ್ರಿ. ಅದ್ವೈತ ಅಂದ್ರ ಬೆಳಕು ಅಂತ ತಿಳ್ಕೊಡ್ರಿ, ದ್ವೈತ ಅಂದ್ರ ಕತ್ತಲೆ ಅಂತ ತಿಳ್ಕೊಡ್ರಿ. ಕತ್ತಲೆ ಬೆಳಕಿಗೆ ವಿರೋಧ ಆಗೈತಿಲ್ಲೋ? ಆಗ್ಯದ. ಕತ್ತಲೆ ಇದ್ದಲ್ಲಿ ಬೆಳಕಿಲ್ಲ, ಬೆಳಕಿದ್ದಲ್ಲಿ ಕತ್ಲಿಲ್ಲ. ಹಾಗೆ ಐತೇನು? ಬೆಳಕಿದ್ದಲ್ಲಿ ಕತ್ಲ ಐತೇನ್ರಿ? ಇಲ್ಲ. ಕತ್ಲಿದ್ದಲ್ಲಿ ಬೆಳಕೈತೇನು? ಇಲ್ಲ. ಹಂಗಾರೆ ಅದ್ವೈತಕ್ಕ ದ್ವೈತ ಏನಾಯ್ತು? ವಿರೋಧ ಆತು. ಹಂಗ ಬಂದ್ ವೇಳೆ ವಿರೋಧ ಆಗಿದ್ರೆ ಈ ಭೇದ ರೂಪ ದ್ವೈತದ ಉದಯವೇ ಆಗಬಾರ್ದಾಗಿತ್ತು. ಎಲ್ಲಿ ಬೆಳಕದ ಅಲ್ಲಿ ಕತ್ಲು ಕಾಣಬಾರ್ದಾಗಿತ್ತು ಅಂತ ನಾವ. ಎಲ್ಲಿ ಬೆಳಕದ ಅಲ್ಲಿ ಕತ್ಲು ಕಾಣಬಾರ್ದಾಗಿತ್ತು. ಕತ್ಲು ಇರಬಾರ್ದು ಅಲ್ಲ ಕೇಳ್ರಿ, ಹಂಗಲ್ಲ, ಕತ್ಲು ಇರಬಾರ್ದಲ್ಲ. ಅಲ್ಲ, ಅವನ್ ದೃಷ್ಟಿಯೊಳಗ ಪ್ರಶ್ನೆ ಅದು. ಕೇಳ್ರಿ, ಪ್ರಶ್ನೆ ಕೇಳ್ರಿ. ಬಾಳ ಚಂದ ಪ್ರಶ್ನೆ ಮಾಡ್ತಾನ. ಪ್ರಶ್ನೆ ಬಾಳ ಚಂದ ಉತ್ತರನು ಕೊಡಾಕತ್ತಾರ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ಒಂದ್ ಕಡೆ ಕತ್ಲದ, ಅಲ್ಲಿ ಬೆಳಕು ತಂದ್ರಿ. ಬೆಳಕು ತಂದ ಮ್ಯಾಗ ಕತ್ಲ ಹೋತು, ಹೌದಾ? ಕತ್ಲ ಹೋತು.
ಈಗ ಇದು ಅದ್ವೈತ ತತ್ವ ಎಲ್ಲ ಕಡೆ ಐತೆ ಅಂತೀರಿಲ್ಲ ನೀವು, ವ್ಯಾಪಕ ಅಂತೀರಿಲ್ಲ. ಅದ್ವೈತ ಹೆಂಗಂತೀರಿ ನೀವು? ಪರಮಾತ್ಮ ಸ್ವರೂಪ ಸಚ್ಚಿದಾನಂದ ವ್ಯಾಪಕ ಐತಿ, ಎಲ್ಲಾ ಕಡೆನೂ ಐತಿ ಅಂತೀರಿಲ್ಲ ನೀವು. ಐತಿ. ಮತ್ತೆ ಎಲ್ಲಾ ಕಡೆ ಇತ್ತಂದ್ರ ಅದ್ವೈತ ಇತ್ತಂದ್ರ ದ್ವೈತ ತೋರ್ಬಾರ್ದು, ಕತ್ಲೆ ತೋರ್ಬಾರ್ದು. ಈಗ ಒಂದು ಕ್ವಾಣಿ ಐತಪ್ಪ, ಈ ಕ್ವಾಣಿ ಒಳಗೆ ಒಂದು ಟ್ಯೂಬ್ಲೈಟ್ ಹಚ್ಚಿರಿ, ಎಲ್ಲಾ ಕ್ವಾಣ್ಯಾಗೂ ಬೆಳಕೈತಿ, ಕತ್ಲ ಇದು ಕಾಣಬಾರ್ದಂತ ನಾವು. ಕತ್ಲಿದ್ದಲ್ಲೇ ಬೆಳಕಿದ್ದಲ್ಲೇ ಕತ್ಲ ಕಾಣಬಾರ್ದು. ಮತ್ತ ಹಂಗಾರೆ ಇಲ್ಲಿನೂ ಯಾಕೆ ಕಾಣಕತ್ತೈತಿ? ಈಗ ನೀನು ಆತ್ಮಸ್ವರೂಪ ಹೌದಲ್ಲೋ? ಹೌದು. ಆತ್ಮಜ್ಞಾನವನ್ನ ಏನಿಲ್ಲ ನಿಮ್ಮಲ್ಲಿ ಆವರಣ ಆಗೈತಿ, ಅಂದ್ರ ನಿಮ್ಮಲ್ಲಿ ಆತ್ಮ ಐತಿ, ಆತ್ಮದ ಪ್ರಕಾಶನೂ ಐತಿ. ಮತ್ತೆ ಈ ಸಂಸಾರ ನಿಮಗೆ ಅಜ್ಞಾನದಿಂದ ಆಗೈತೆ ಅಂತಿರಲ್ಲ, ಅಜ್ಞಾನ ಜ್ಞಾನ ಎರಡು ಕೂಡ ಹೆಂಗದಾವ್ ನಿಮ್ಮಲ್ಲಿ? ಜ್ಞಾನ ಇದ್ದಲ್ಲಿ ಅಜ್ಞಾನ ಇರಬಾರ್ದು, ಅಜ್ಞಾನ ಇದ್ದಲ್ಲಿ ಜ್ಞಾನ ಇರಬಾರ್ದು, ಸಮಕಾಲದಲ್ಲಿ. ಬೆಳಕಿದ್ದ ಕಾಲದಲ್ಲಿ ಬೆಳಕಿದ್ದಾಗನ ಅಲ್ಲಿ ಕತ್ಲು ಇರಬಾರ್ದು ಅಂತ ನಾವು. ಒಂದ್ ವೇಳೆ ಕತ್ಲ ಐತಂದ್ರ ಅದು ಬೆಳಕಿಲ್ಲ, ಒಂದ್ ವೇಳೆ ಬೆಳಕೈತಂದ್ರ ಕತ್ಲು ಇರಬಾರ್ದು, ಎರಡೂ ಕೂಡಿ ಇರಕ್ ಸಾಧ್ಯ ಐತೇನು ಅಂತ ಕೇಳ್ತ ನಾವು. ಜಗದ್ರೂಪ ದ್ವೈತಕ್ಕೆ ಅದ್ವೈತವು ವಿರೋಧಿಯಾಗಿದ್ದರೆ ಚೈತನ್ಯ ರೂಪ ಆತ್ಮನೇ ಇರಬಾರ್ದಾಗಿತ್ತು. ಕತ್ಲಿದ್ರೆ ಬೆಳಕಿರಬಾರ್ದು, ಬೆಳಕಿದ್ರೆ ಕತ್ಲು ಇರಬಾರ್ದು. ಯಾರು ನೋಡ್ರಿ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ನಾ ಕತ್ಲೆ ಬೆಳಕಿಗೆ ಹೊಲಿಸಿ ಹೇಳಾಗತ್ತೇನಿ ತಿಳ್ಕೊಳ್ಳಿ ಅಂತ. ವಿರೋಧ ಉಂಟೆಂದು ಹೇಳುವ ನಿನ್ನ ಮಾತೇ ವಿರುದ್ಧವಾಗಿದೆ. ಕಿಂತು ಅದ್ವೈತದ ಜ್ಞಾನವು ಮಾತ್ರ ದ್ವೈತ ಜ್ಞಾನಕ್ಕೆ ವಿರೋಧವಾಗಿರುತ್ತದೆ ಹೊರತು ಅದ್ವೈತವಲ್ಲ. ಇಲ್ಲಿ ಅಪ್ಪೋರು ಏನ್ ಮಾಡಿದ್ರು, ಅದ್ವೈತ ದ್ವೈತ ಎರಡು ಕೂಡ ಇರ್ತಾವ, ಅದ್ವೈತದ ಜ್ಞಾನ ಮತ್ತು ದ್ವೈತದ ಜ್ಞಾನ ಒಂದಕ್ಕೊಂದು ವಿರೋಧ ಅದಾವ. ಎಲ್ಲಿ ಅದ್ವೈತದ ಜ್ಞಾನ ಅದ ಅಲ್ಲೇ ಸತ್ಯತ್ವ ಬುದ್ಧಿ ಇಲ್ಲ, ಎಲ್ಲಿ ಸತ್ಯತ್ವ ಬುದ್ಧಿ ಅದ ಅಲ್ಲಿ ವೇದಾಂತ ಜ್ಞಾನ ಇಲ್ಲ. ಈಗ ಜ್ಞಾನಿಗಳಲ್ಲಿ ಅದ್ವೈತ ಸತ್ಯ ಅನ್ನೋ ಬುದ್ಧಿ ಅದ, ಸಾಮಾನ್ಯ ಜೀವಿಗಳಲ್ಲಿ ದ್ವೈತ ಸತ್ಯ ಅನ್ನೋ ಬುದ್ಧಿ ಅದ, ಎರಡು ಅದಾವು. ಜ್ಞಾನಿಗಳಲ್ಲಿ ಆ ದ್ವೈತ ಸತ್ಯ ಅನ್ನೋ ಬುದ್ಧಿ ಇಲ್ಲ, ಅಜ್ಞಾನಿಗಳಲ್ಲಿ ಅದ್ವೈತ ಸತ್ಯ ಅನ್ನೋ ಬುದ್ಧಿ ಇಲ್ಲ, ಹಿಂಗ ಹೇಳಾಗತ್ತಾರ. ಕಿಂತು ಅದ್ವೈತದ ಜ್ಞಾನವು ಮಾತ್ರ ದ್ವೈತಕ್ಕೆ ವಿರೋಧವಾಗಿರುತ್ತದೆ ಹೊರತು ಅದ್ವೈತವಲ್ಲ. ಹೇಗೆಂದರೆ ಶುಕ್ತಿಯು ರಜತಕ್ಕೆ ವಿರೋಧಿಯಲ್ಲ, ಕಿಂತು ಶುಕ್ತಿಯ ಜ್ಞಾನವು ರಜತಕ್ಕೆ ವಿರೋಧಿಯಾಗಿದೆ. ನೋಡ್ರಿ ಉದಾಹರಣೆ ಹೇಳ್ತಾರ ನೋಡ್ರಿ. ಶುಕ್ತಿ ರಜತಕ್ಕೆ ವಿರೋಧ ಆಗೈತೇನು? ಇಲ್ಲ. ಶುಕ್ತಿಯ ಜ್ಞಾನ ಏನಾಗೈತಿ ರಜತಕ್ಕೆ ವಿರೋಧ ಆಗ್ಯದ ಅಂತ ಅವರು ಅರ್ಥ ಮಾಡಿದ್ರು. ಯಾರಿಗೆ ತಿಳಿದಿಲ್ಲ, ಯಾರಿಗೆ ತಿಳಿತು? ಭಾರಿ ಸೂಕ್ಷ್ಮದ, ಇಂಪಾರ್ಟೆಂಟ್ ಐತಿ, ಸೂಕ್ಷ್ಮ ಐತಿ, ಬಹಳ ಸೂಕ್ಷ್ಮದ. ನಾ ಎಷ್ಟು ತಿಳಿಸಿ ಹೇಳ್ಬೇಕು ಅಷ್ಟು ಹೇಳಿದೆ. ಇನ್ನೂ ತಿಳಿದಿಲ್ಲ ಅಂದ್ರ ಹಗಲೆಲ್ಲ ಓದ್ಕೊಡ್ರಿ, ಯೂಟ್ಯೂಬ್ ನ ಹೇಳಿದ್ದನ್ನ ಕೇಳ್ಕೊಡ್ರಿ. ತಿಳ್ಕೊಳ್ಳೋದ ಗತಿ ಇಲ್ಲ, ತಿಳ್ಕೊಳ್ಳೋದೇ ಬಿಟ್ಟು ನಡೆಯುದಿಲ್ಲ. ಅದ್ವೈತದ ಜ್ಞಾನವು ಮಾತ್ರ ದ್ವೈತದಕ್ಕೆ ಜ್ಞಾನಕ್ಕೆ ವಿರೋಧಿಯಾಗಿದೆ ಹೊರತು ಅದ್ವೈತವಲ್ಲ. ಹೇಗೆಂದರೆ ಶುಕ್ತಿಯು ರಜತದಕ್ಕೆ ವಿರೋಧಿ ಅಲ್ಲ, ಶುಕ್ತಿಯ ಜ್ಞಾನವು ರಜತಕ್ಕೆ ವಿರೋಧಿಯಾಗಿರುತ್ತದೆ. ಆದ್ದರಿಂದ ದ್ವೈತಕ್ಕೆ ವಿರೋಧವಾದದ್ದು ಅದ್ವೈತವೆಂದು ಅರ್ಥ ಮಾಡದೆ ಯಾವುದರಲ್ಲಿ ದ್ವೈತವಿಲ್ಲವೋ ಅದೇ ಅದ್ವೈತವೆಂದು ಅರ್ಥ ಮಾಡಬೇಕು. ನೋಡ್ರಿ, ದ್ವೈತಕ್ಕ ಅದ್ವೈತ ವಿರೋಧ ಅಂತ ಅರ್ಥ ಮಾಡದನ ಯಾವುದರಲ್ಲಿ ದ್ವೈತವಿಲ್ಲವೋ ಅದೇ ಅದ್ವೈತವೆಂದು ಅರ್ಥ ಮಾಡಬೇಕು. ಈ ಅರ್ಥವನ್ನು ಮಾಡಿದರೆ ಯಾವ ದೋಷವೂ ಆಗುವುದಿಲ್ಲ. ಆದ್ದರಿಂದ ಸಮಾನ ಸತ್ತ ಉಳ್ಳವುಗಳು ಅಲ್ಲ. ಅದ್ವೈತವು ಪಾರಮಾರ್ಥಿಕ ಸತ್ಯ ಉಳ್ಳದ್ದಾಗಿರುತ್ತದೆ, ದ್ವೈತವು ಪ್ರಾತಿಭಾಷಿಕ ಅಥವಾ ವ್ಯಾವಹಾರಿಕ ಸತ್ತ ಉಳ್ಳದ್ದಾಗಿರುತ್ತದೆ. ಆದ್ದರಿಂದ ದ್ವೈತ ಮಿಥ್ಯದ, ಅದ್ವೈತ ಸತ್ಯವಾಗಿರುತ್ತದೆ. ಇದು ಈಗ ತಿಳಿಲಿಕ್ಕಂದ್ರೂ ಜ್ಞಾನ ಆಗಿ ತಿಳಿದೈತಿ. ಮತ್ತೆ ಈಗ ತಿಳಿಲಿಲ್ಲ, ಯಾರಿಗೆ ಜ್ಞಾನ ಆದ ನಂತರ ತಿಳಿದೈತಿ ಈ ವಾಕ್ಯ. ಅಲ್ಲಿ ಮಠ ನಿಮಗೆ ಇದು ಗೂಢ. ಇಷ್ಟು ಹೇಳುವಷ್ಟು ಹೇಳಿದ್ದೆ ನಾನು. ಭಾರಿ ಸೂಕ್ಷ್ಮದ, ಭಾರಿ ಸೂಕ್ಷ್ಮದ. ಈ ಒಂದು ಪ್ಯಾರ ಏನದ, ಈ ಅರ್ಥ ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗ್ತದೆ. ಮತ್ತೆ ಶಂಕಾ ಮಾಡ್ತಾನ ನೋಡ್ರಿ, ಅವ ಶಿಷ್ಯ ಹಂಗಿದ್ದಾಗ ಅಲ್ಲಿ ವ್ಯವಹಾರ ಆಗೈತಿ. ನಮ್ದು ನೀವು ಎಲ್ಲ ಹಂಗ ಆ ಮಟ್ಟಕ್ಕಿದ್ರೆ ಇಲ್ಲಿ ವ್ಯವಹಾರ ಆಗ್ತದ, ಇಲ್ಲಾಂದ್ರೆ ವ್ಯವಹಾರ ಕಳಿಸ್ಕೊಂಡ್ ಬೀಳ್ತದ. ಅದ್ವೈತದಂತೆ ದ್ವೈತವಾದರೂ ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿರುತ್ತದೆ. ಯಾಕಂದರೆ ದ್ವೈತ ಜ್ಞಾನದಿಂದ ಅದ್ವೈತವೂ ತೋರುವುದಿಲ್ಲ, ಆದ್ದರಿಂದ ಎರಡೂ ಸಮಾನ ಉಂಟು ಅಂತ ಮತ್ತೆ ವಾದಿಸ್ತಾನವ. ಏನಪ್ಪಾ ಅಂದ್ರ, ಅಲ್ರಿ ನೀವು ಈಗ ಏನಂದ್ರಿ, ಅದು ಅದ್ವೈತ ಬಂದ ಸತ್ಯದ, ದ್ವೈತ ಮಿಥ್ಯ ಆಯ್ತು ಅಂತ ಹೇಳಿದ್ರಲ್ಲ. ನಾ ಏನಂತೀನಿ ಅಂತ ಅದ್ವೈತವಾದಂತೆ ದ್ವೈತವಾದರೂ ಪಾರಮಾರ್ಥಿಕ ಸತ್ತ ಉಳ್ಳದಂತೇನ.
ಅಂದ್ರೆ ಮೂರು ಕಾಲದಾಗ ಸತ್ಯ ಉಳ್ಳದ್ದು ಯಾವುದೋ ಅದು ಪಾರಮಾರ್ಥಿಕ ಸತ್ತ. ವರ್ತಮಾನ ಭೂತ ಭವಿಷ್ಯತ್ ಕಾಲದಲ್ಲಿ ಯಾವುದು ಬದಲಾವಣೆ ಆಗುವುದಿಲ್ಲವೋ ಅದು ಪಾರಮಾರ್ಥಿಕ ಸತ್ತ. ಹಂಗ ಅದ್ವೈತದಂತೆ ದ್ವೈತವಾದರೂ ಪಾರಮಾರ್ಥಿಕ ಸತ್ತ ಉಳ್ಳದ್ದು ಅಂತೇಳಿ ಹಂಗಂದ್ರೆ ಏನಾಕೈತಿ ಅಂತ ನಾವು ಬ್ರಹ್ಮ ಬಂದ ಪಾರಮಾರ್ಥಿಕ ಸತ್ತ ಅಲ್ಲ, ಈ ಜಗತ್ತು ಕೂಡ ಪಾರಮಾರ್ಥಿಕ ಸತ್ತದ ಅಂತೇನಿ ಅಂತ ನಾವು. ಯಾಕಂದ್ರ ದ್ವೈತ ಜ್ಞಾನದಿಂದ ಅದ್ವೈತವು ತೋರುವುದಿಲ್ಲ. ನೋಡ್ರಿ ನೀವೇನಂತೀರಿ? ಅದ್ವೈತ ಜ್ಞಾನದಿಂದ ದ್ವೈತ ತೋರುದಿಲ್ಲ ಅಂತ ನೀವಂತೀರಿ. ನಾ ಏನಂತೀನಿ? ದ್ವೈತ ಜ್ಞಾನದಿಂದ ಅದ್ವೈತ ತೋರುದಿಲ್ಲ ಅಂತೀನಿ. ಯಾಕ? ಜನಸಾಮಾನ್ಯರಿಗೆ ಪರಮಾತ್ಮ ದರ್ಶನ ಆಗೈತೇನೆ? ಈಗ ದ್ವೈತದಾಗ ಅದಾರ, ಈಗ ಅವ್ರಿಗೆ ಅದ್ವೈತದ ಜ್ಞಾನ ಆಗೈತೇನು? ಪರಮಾತ್ಮನ ಜ್ಞಾನ ಆಗೈತೆ? ಆಗಿಲ್ಲ. ನೀವ್ ಹೆಂಗಂತೀರಿ? ಅದಕ್ಕೆ ನಾನು ಅದ್ವೈತೊಳಗ ದ್ವೈತ ಐತೆ ಅಂತ ಹೇಳ್ತೇನಂತ ನಾವ. ಅಲ್ಲ, ಹಂಗಲ್ಲ. ಇದ್ರಾಗ ದ್ವೈತ ನೀವೇನಂದ್ರಿ ಆಗಲೇ? ಒಂದು ಪಾರಮಾರ್ಥಿಕ ಐತಿ, ಒಂದು ಪ್ರಾತಿಭಾಷಿಕ ಐತಿ ಅಂತ ಹೇಳಿದ್ರಿ ನೀವು. ಯಾವುದು? ಆತ್ಮ ಅನ್ನುವಂಥದ್ದು, ಪರಮಾತ್ಮ ಅನ್ನೋದು ಪಾರಮಾರ್ಥಿಕ ಸತ್ತ ಹೇಳಿದ್ರಿ ನೀವು. ಜಗತ್ ಅನ್ನೋದು ನೀವು ಪ್ರಾತಿಭಾಷಿಕ ಅಥವಾ ವ್ಯಾವಹಾರಿಕ ಸತ್ತದಾಗ ಹಾಕಾಗತ್ತೀರಿ. ಇರ್ಲಿ, ಹಾಕ್ರಿ, ಎರಡ ಹಿಡ್ಕೊಡ್ರಿ ನೀವು. ಒಂದು ಪಾರಮಾರ್ಥಿಕ ಸತ್ತ, ಇನ್ನೊಂದ್ರಾಗ ಪ್ರಾತಿಭಾಷಿಕರ ಅನ್ರಿ ಅಥವಾ ವ್ಯಾವಹಾರಿಕ ಸತ್ತಾರ ಅನ್ರಿ. ಈಗ ನೀವೇನಂತೀರಿ? ಆತ್ಮ ಇದು ಪಾರಮಾರ್ಥಿಕ ಸತ್ತ ಅಂತೀರಿ, ಈ ಜಗತ್ತು ಪ್ರಾತಿಭಾಷಿಕ ಅಂತೀರಿ. ನಾ ಏನಂತೀನಿ? ನಿಮ್ಮ ಏನ ಆತ್ಮ ಐತಲ್ಲ, ಅದು ಆತ್ಮನು ಏನದ ಪಾರಮಾರ್ಥಿಕ ಸತ್ತ ಐತಲ್ಲ, ಹಂಗ ಈ ಜಗತ್ತು ಕೂಡ ಪಾರಮಾರ್ಥಿಕ ಸತ್ತ ಐತಂತೇನೆ ನಾನು. ನೀವ್ ಯಾಕೆ ವಾದಿಸ್ತೀರಿ ಪಾರಮಾರ್ಥಿಕ ಸತ್ತ ಭಗವಂತ ಅಂತ? ಅಧಿಷ್ಠಾನ ಜ್ಞಾನ ಆದ್ಮ್ಯಾಗ ಅಧ್ಯಸ್ಥ ವಸ್ತು ತೋರುವುದಿಲ್ಲ ಅಂತೀರಿ ನೀವು. ಹಗ್ಗ ತೋರಿದ್ಮ್ಯಾಗ ಹಾವು ತೋರುದಿಲ್ಲ ಅಂತ ಹೇಳ್ತೀರಿ. ನಾವೇನಂತೇವಿ? ಹಾವು ಕಂಡಾಗ ಹಗ್ಗ ಕಾಣುದಿಲ್ಲ. ಹಾವು ಕಂಡಾಗ ಹಗ್ಗ ಕಾಣ್ತತೇನ್ರಿ ಅವಂಗ? ದುಂಡಪ್ಪ ಸರ, ಕಾಣುದಿಲ್ಲ. ಹಾವು ಕಂಡಾಗ ಹಗ್ಗಿಲ್ಲ, ಹಗ್ಗಿದ್ದಾಗ ಹಾವಿಲ್ಲ. ಹಾವು ಕಂಡಾಗ ಹಗ್ಗ ಕಾಣುದಿಲ್ಲ ಅಂದಾಗ ಹಗ್ಗನ ಸುಳ್ಳು ಅಂತೀವಿ ನಾವು, ಹಾವ ಖರೆ ಅಂತೀವಿ. ನೀವ್ಯಾಕೆ ಹಿಂಗಾಗಿ ಅನ್ಬಾರ್ದು? ದೇವರ ಸುಳ್ಳು ಅದಾನ, ದೇವರ ಸುಳ್ಳು ಅದಾನ, ದೇವರ ಮಿಥ್ಯ ಅದಾನ, ನಮ್ ಜಗತ್ತು ಖರೆ ಅದ ಅನ್ರಿಪ್ಪ ಅಂದ್ರೆ ಏನಾಕತಿ? ಹಿಂಗಿರ್ಬೇಕು ತರ್ಕ. ಇದಕ್ಕಂತಾರ ತರ್ಕ, ಚಕಮಕಿ ಅಂತಾರ. ಅವ್ರು ಮಾಡಿದ ಶಂಕಾನು ಅರ್ಥ ಆಗೋದಿಲ್ರಿ. ಅದ್ವೈತದಂತೆ ದ್ವೈತವಾದರೂ ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿರುತ್ತದೆ. ಯಾಕಂದ್ರೆ ದ್ವೈತ ಜ್ಞಾನದಿಂದ ಅದ್ವೈತವು ತೋರುವುದಿಲ್ಲ, ಆದ್ದರಿಂದ ಎರಡೂ ಸಮಾನ ಉಂಟು. ನೀವೇನಂದ್ರಿ? ದ್ವೈತಕ್ಕೆ ಅದ್ವೈತ ವಿರೋಧ ಅಲ್ಲ, ಅದ್ವೈತ ಜ್ಞಾನಕ್ಕೆ ದ್ವೈತ ವಿರೋಧ ಅದ ಅಂತ ಹೇಳಿದ್ರಿ. ಅದಕ್ಕೆ ನಾವೇನಂತೀವಿ? ದ್ವೈತ ಜ್ಞಾನವು ಏನದ? ಅದ್ವೈತವು ತೋರುವುದಿಲ್ಲ, ದ್ವೈತ ಜ್ಞಾನಕ್ಕ ಅದ್ವೈತ ವಿರೋಧ ಅದ ಅಂತೇವಿ ನಾವು. ಅವಾಗ ಏನಂತೀರಿ ನೀವು ಅಂತ ನಾವು ಸಮಾಧಾನ. ದ್ವೈತವು ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿದ್ದರೆ ಅದ್ವೈತದಂತೆ ದೃಕ್ರೂಪವಾಗಬೇಕಾಗಿತ್ತು. ನೋಡ್ರಿ, ಒಂದು ವೇಳೆ ನಿಮ್ಮ ದ್ವೈತ ಪಾರಮಾರ್ಥಿಕ ಸತ್ತ ಆಗಿತ್ತಂದ್ರ ನಮ್ಮ ಪಾರಮಾರ್ಥಿಕ ಸತ್ತ ಉಳ್ಳಂತ ಬ್ರಹ್ಮ ಏನಾಗೈತಿ? ದೃಶ್ಯ ಐತೋ ಏನೋ ದೃಕ್ ಐತೋ? ಅದು ಪಾರಮಾರ್ಥಿಕ ಸತ್ತ ಇರುವಂತ ಆತ್ಮ ದೃಕ್ ಅದನ ದೃಶ್ಯ ಅದನ? ದೃಕ್ಕದ. ಅವಾಗ ಹಂಗ ಬಂದೇಳೆ ನಿಮ್ ಜಗತ್ತು ಕೂಡ ನಿಮ್ದು ಪಾರಮಾರ್ಥಿಕ ಸತ್ತ ಆಗಿತ್ತಂದ್ರ ಅದ ಏನಾಗಬೇಕಾತು? ಜಗತ್ತೇನಾಗಬೇಕಾತು? ಅದು ನೋಡುವಂತದ್ದಾಗಬೇಕಾಗಿತ್ರಿ. ಅದು ದೃಕ್ ಆಗ್ಬೇಕಾಗಿತ್ತು, ದೃಶ್ಯ ಆಗ್ಬಾರ್ದಾಗಿತ್ತು. ನೋಡ್ರಿ, ಬುದ್ಧಿ ಎಷ್ಟು ಚುರುಕ್ಬೇಕಾಗ್ತೈತಿ ನೋಡ್ರಿ, ಬುದ್ಧಿ ಎಷ್ಟು ಚುರುಕ್ಬೇಕು ನೋಡ್ರಿ. ಉತ್ತರ ಹೇಳೋರ್ ತಾಕತ್ರಿ ಇಲ್ಲಿ. ಉತ್ತರ ಜ್ಞಾನಿ ಇದ್ದಾವ ಉತ್ತರ ಹೇಳ್ಬೇಕು. ಜ್ಞಾನಿ ಇದ್ದಾವ. ಪ್ರಶ್ನೆನು ಗುರುವನ ಮಾಡಲ್ರಿ, ಇಲ್ಲಿ ಶಿಷ್ಯ ಮಾಡಿಲ್ಲ. ಶಿಷ್ಯ ಏನ್ ಮಾಡ್ತಾನ? ಪ್ರಶ್ನೆ ಗುರುನ ಶಿಷ್ಯ ಎಬಸ್ತಾನ, ಪ್ರಶ್ನೆ ಗುರುನ ಎಬಸ್ತಾನ. ಶಿಷ್ಯಾಗ ಗುರು ಹಿಂಗ ಶಿಷ್ಯ ಹಿಂಗ ಪ್ರಶ್ನೆ ಮಾಡ್ಬೇಕಪ್ಪ ಅಂತ ದಾರಿ ಮಾಡಿ ಕೊಡ್ತಾನ, ಕಲಿಸ್ಕೊಡ್ತಾನ ಗುರು. ಒಂದು ತಾಯಿ ಕೋಳಿ ಮರಿ ಕೋಳಿಗೆ ಕಾಳುಗಳನ್ನ ಬಾಯಾಗ ಹಾಕ್ತದ ನೋಡ್ರಿ, ತಿನ್ನಿಸ್ತದ. ಹಿಂಗ್ ತಿನ್ಬೇಕು, ಹಿಂಗ್ ಹೆಕ್ಕಬೇಕು, ಹಿಂಗ ಬಾಯ ಹಾಕೋಬೇಕು, ಹಿಂಗ ನುಂಗ್ಬೇಕು. ಹಂಗ ಇಲ್ಲಿ ಪ್ರಶ್ನೆ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಗುರು ಹೇಳಿಕೊಡಾಕತ್ತಾನ. ಶಿಷ್ಯನ ತಾಕತ್ತೇನ್ರಿ ಪ್ರಶ್ನೆ ಮಾಡುದು? ವಿಚಾರ ಮಾಡ್ರಿ. ಸಾಧ್ಯನಿಲ್ಲ. ಪಾರಮಾರ್ಥಿಕ ನೆಲೆಗಟ್ಟಿನಾಗ ಇದ್ದವಾಗ ಅರ್ಥ ಆಕೈತಿ, ಹೊರತಾಗಿ ಈ ತೆಳಗಿನ ಗೊತ್ತಾಗೋದಿಲ್ಲ. ಜ್ಞಾನಿ ಇದ್ದಾವ ವ್ಯವಹಾರಿಕ ಜನರದ ಅವ ಆರೋಪ ಮಾಡ್ಕೊಂಡು ಬಂದಾಗ ಈ ವಿಚಾರ ಬರ್ತಾವ, ಇಲ್ಲ ಅಂದ್ರೆ ಬರುದಿಲ್ಲ.
ದ್ವೈತವು ಪಾರಮಾರ್ಥಿಕ ಸತ್ತ ಉಳ್ಳವಾಗಿದ್ದರೆ ಅದ್ವೈತದಂತೆ ಜಗತ್ತು ಕೂಡ ಅಲ್ಲಿ ಹಾಕೋಬೇಕ್ರಿ ನೀವು. ಜಗತ್ತು ಕೂಡ ದೃಗ್ರೂಪವಾಗಬೇಕಾಗಿತ್ತು. ಜಗತ್ತು ದೃಶ್ಯವಾಗಬಾರದು. ಜಗತ್ತು ದೃಶ್ಯವಾಗಿದೆ, ಆದ್ದರಿಂದ ಪರಮಾರ್ಥಿಕವಲ್ಲ. ಅಲ್ಲಿ ಜಗತ್ತು ಹಾಕೊಡ್ರಿ, ನಿಮ್ಗೆ ಏನಾಗ್ತೈತಿ? ಸಂಶಯ ಬರಂಗಿಲ್ಲ. ಅಪ್ಪವರು ವೇಗದಾಗ ಬರ್ದಾರ, ನಾವಲ್ಲಿ ಹಾಕೋಬೇಕು. ಅವ್ರ ಅಪ್ಪವ್ರು ಯಾವ ಭಾವದಾಗ ಬರ್ದಾರ ಅದ ಭಾವದಾಗ ಓದಿರ ಅರ್ಥ ಆಗ್ತದೆ. ಇಲ್ಲ ಅಂತಲ್ಲ, ಏನೇನು ಹಾಕೋದ್ ಬೇಕಾಗಿಲ್ಲ. ಪ್ರಾರಂಭ ದ್ವೈತದಲ್ಲಿ ಜಗತ್ ಹಾಕೊಂಡ್ಬಿಡುನು. ದ್ವೈತದಲ್ಲಿ ಜಗತ್ ಹಾಕೊಂಡ್ರೆ ದೌಡ್ತೈತಿ. ಅಲ್ಲ, ದ್ವೈತವು ಏನ್ ಹಾಕೋಬೇಕು ಹೇಳ್ತೀನಿ ನೋಡ್ರಿ. ದ್ವೈತವು ಪಾರಮಾರ್ಥಿಕ ಸತ್ತ ಉಳ್ಳದ್ದಾಗಿದ್ದರೆ ಹಂಗ ಇರಲದು. ಅದ್ವೈತದಂತೆ ದೃಕ್ರೂಪವಾಗಬೇಕಾಗಿತ್ತು. ಈ ವಾಕ್ಯ ಹಂಗ ಇರ್ಲಿ. ಅದ್ವೈತದಂತೆ ಜಗತ್ತು ಜಗತ್ ಅಲ್ಲಿ ಹಾಕೋರಿ. ಅದ್ವೈತದಂತೆ ಜಗತ್ತು ಕೂಡ ದೃಗ್ರೂಪವಾಗಬೇಕಾಗಿತ್ತು. ಜಗತ್ತು ದೃಶ್ಯವಾಗಬಾರದು. ಜಗತ್ತು ದೃಶ್ಯವಾಗಿದೆ, ಅದರಿಂದ ಜಗತ್ತು ಪಾರಮಾರ್ಥಿಕವಲ್ಲ. ಇದನ್ನ ಗ್ರಂಥ, ಇದನ್ನ ಟೀಕಾ ಸದ ಓದಿ ಹೇಳ್ಬೇಕಂದ್ರು ಆ ಶಿವಪತ್ರಪ್ಪನವ್ರ ಅನುಗ್ರಹ ಆಗ್ಬೇಕು ಮೊದಲು ನಮ್ಗೆ. ಆದ್ದರಿಂದ ಜಗತ್ತು ಪಾರಮಾರ್ಥಿಕ ಸತ್ತ ಅಲ್ಲ, ಪಾರಮಾರ್ಥಿಕವಲ್ಲ ಅಂತ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ ಏನೈತಿ? ಅದ್ವೈತದಂತೆ ಜಗತ್ತು ಅಂತ ತಗೋಬೇಕು. ಅಂದ್ರ ಅರ್ಥ ಆಕೈತಿ ಇದು ವಾಕ್ಯ. ಅದ ಇಲ್ರಿ ಆಗೋದಿಲ್ಲ. ಕರೆಕ್ಟ್ ನೀವು ಹೇಳಿದ್ದು. ಅದ್ವೈತದಂತೆ ಜಗತ್ತು ಆಗಬೇಕಾಗಿತ್ತು. ಅಲ್ಲೊಮ್ಮೆ ಜಗತ್ತು ಹಾಕ್ಬೇಕು. ಮುಂದೆ ದೃಶ್ಯವಾಗಬಾರದು ಐತಲ್ಲ, ಅದಕ್ಕಿಂತ ಮೊದಲ ಜಗತ್ತು ದೃಶ್ಯವಾಗಬಾರದು ಹಾಕ್ಬೇಕು. ಜಗತ್ತು ದೃಶ್ಯವಾಗಿದೆ ಅಂತ ಹಾಕ್ಬೇಕು ಮುಂದ. ಆದ್ದರಿಂದ ಜಗತ್ತು ಪಾರಮಾರ್ಥಿಕವಲ್ಲ. ಹಂಗ ಜಗತ್ತು ಸೇರ್ಸೋಬೇಕು ಮೂರ್ ಕಡೆ ಸೇರಿಸ್ಬೇಕು. ಮೂರ್ ಕಡೆ ಸೇರ್ಸ್ಬೇಕು. ಸೇರ್ಸಿದ್ರೆ ಯಥಾರ್ಥ ಜ್ಞಾನ ಆಗ್ತದ ನೋಡ್ರಿ. ಅಂದ್ರೆ ಅರ್ಥನೇ ಆಗೋದಿಲ್ಲ ಅದು. ಯಾರ ಕಡೆ ಬುಕ್ ಅದ ಅವ್ರಿಗೆ, ಯಾರ ಕಡೆ ಬುಕ್ ಇಲ್ಲ ಶಿವಾಯ ನಮಃ. ಬುಕ್ ಇಲ್ದ ಕೇಳಾಕ್ ಕುಂತವ್ರು ಶಿವಾಯ ನಮಃ. ನಾವೆಲ್ಲ ಬಾಳ್ ಚಿಡಿಕ್ಯಾಡೇವ್ರಿ ಇವನ್ನೆಲ್ಲ ಹಿಂಗ್ ತಿಳ್ಕೊಬೇಕಾದ್ರ. ಒಂದು ದಿವ್ಸ ಗಟ್ಟಲೆ ಕುಂತೇನ ಹಿಡ್ಕೊಂಡು, ಏನಪ್ಪಾ ಗುರುವೇ, ಏನ್ ಏನ್ ತಿಳಿಯವಲ್ದಲ್ಲ, ಹಿಂಗಂತಾರ, ಅದು ಏನ್ ಅರ್ಥನ ಆಗ್ಬಂದಲ್ಲ. ಶಂಕನ ಅರ್ಥ ಹಾಕಿದ್ದಿದ್ರು ಸರ್. ದ್ವೈತಕ್ಕೆ ಜಗತ್ತು, ದ್ವೈತ ಬರೋಬ್ಬರ ಜಗತ್ತು, ಅದ್ವೈತ ಬರೋಬ್ಬರ ಬ್ರಹ್ಮ. ಹಿಂಗ ಹಾಕೊಂಡ್ರೆ ಬರೋಬ್ಬರಿ ಆಗ್ತದೆ. ಮೊದಲು ಅರ್ಥ ಹಾಕಿದ್ರಲ್ಲ, ಏನ್ ಪ್ರಶ್ನೆ ಮಾಡಾಕತ್ತಾನ ಅರ್ಥ ಹಾಕ್ತಿದ್ರಿ ನೀವು. ಅಷ್ಟು ದೊಡ್ಡ ಬುದ್ಧಿ ನಮ್ದು. ಈಗ ಅವರು ಅದನ್ನ ಚೂಪ್ ಮಾಡ್ಯಾರ, ಈಗ ಪಟ್ ತಿಳಿತದ. ಈಗ ಏನಾಗ್ತದ? ಕೈಯಾಗ ಬುಕ್ ಹಿಡಿಯುತ್ತೆ ತಿಳಿದ್ಬಿಡ್ತದೆ. ಮೊದಲೇ ನಾವೇನು ಇದನ್ನ ಓದಿಲ್ಲ, ಮತ್ತೆ ನಾ ಏನು ಒಟ್ಟ ಇದನ್ನ ಓದಾಕ ಹೋಗುದಿಲ್ಲ. ಅಂದ್ರೆ ಮೊದಲ ಒಂದ್ 15-20 ಸಲ ಓದಿ ಇಟ್ಬಿಟ್ಟೇನೆ. ಇದನ್ನ ಬಿಟ್ಟೇ ಇಲ್ಲ. ನಾನು ಹೊಟ್ಟೆ ಮೇಲೆ ಹತ್ತಿತ್ತು ನನಗೆ. ಅನುಭವ ಸಾರ ತಿಳಿಯುವಂತಲ್ಲ, ನನಗೆ ಹೊಟ್ಟೆ ಮೇಲೆ ಹತ್ಬಿಟ್ಟಿತ್ತು ನನಗೆ. ಕೊನೆಗೆ ನಾವು ವೃತ್ತಿ ಪ್ರಭಾಕರವನ್ನ ಪ್ರಭು ಸ್ವಾಮಿಗಳ ಬಾಯಲ್ಲಿ ಕೇಳಿದ ನಂತರ ನನ್ನ ತಿಮ್ಮಾಪುರದ ಬಸವರಾಜಪ್ಪ ಅವ್ರ ಬಾಯಲ್ಲಿ ಮತ್ತೆ ಇದನ್ನ ಅನುಭವ ಸಾರ ಕೇಳಿದಾಗ ಅವಾಗ ಪಟಾಯಿಸ್ತಿದ್ ಅನುಭವ ಸಾರ. ಅಲ್ಲಿ ಮಠ ಗುದ್ದಾಡಿದ್ರಿ. 3ನೇ ಸಂಧಿ ಅಂತೂ ಬಹಳ ಗುದ್ದಾಡೇನಿ, ಭಯಂಕರ ಗುದ್ದಾಡಿ. ಕೇಳಿದ್ರು ಇವ್ರು ಗುಂಡಪ್ಪ ಸರ್ ಗೈತ್ ನೋಡಿ ಗೊತ್ತೈತಿ. 3ನೇ ಸಂಧಿ ಅಂತೂ ಬಹಳ ಕಠಿಣ ಅದ. ಅದು ತಿಳಿದು ಬಹಳ ಕಷ್ಟ ಐತೆ ಹೇಳ್ರಿ. 2-3 ಸಲ ಆದಾಗ ತಿಳಿತೈತಿ ಅದು. ಅಲ್ಲ, 2-3 ಸಲ ಅಂದ್ರೆ ಏನು? ವೃತ್ತಿ ಪ್ರಭಾಕರ ಅಭ್ಯಾಸ ಮಾಡಿದ್ರು ತಿಳಿತೈತಿ ಇದು 3ನೇ ಸಂಧಿ. ವೃತ್ತಿ ಪ್ರಭಾಕರ ನಂಗೆ ತಿಳಿದಷ್ಟು ನಾ ಹೇಳ್ತೀನಿ. ಇಲ್ಲಿ ಅಲ್ಲಿ ಏನದ, ವೃತ್ತಿ ಪ್ರಭಾಕರ ಸ್ವಲ್ಪ ಅಭ್ಯಾಸ ಮಾಡಿದವ್ರಿಗೆ ತಿಳಿತೈತೆ ಹೊರತು ಉಳಿದವರಿಗೆ ಸ್ವಲ್ಪ ಕಠಿಣ ಆಗ್ತದೆ. ಮುಂದೆ ಮತ್ತೆ ಶಂಕ ಮಾಡ್ತಾನ ನೋಡ್ರಿ. ಅಲ್ರಿ ಶಂಕ, ಅದ್ವೈತವು 10-7 ಆತನ 9-15 ಇನ್ನ 15 ಮಿನಿಟ್ ಆಯ್ತದ. ಅದ್ವೈತವು ದೃಕ್ರೂಪದಿಂದ ಪಾರಮಾರ್ಥಕವಾಗಿದ್ರೆ ದ್ವೈತವು ದೃಶ್ಯ ರೂಪದಿಂದ ಪಾರಮಾರ್ಥಕವಾಗಿದೆ. ದೋಷವೇನು ಅಂತ ನಾವ ನೋಡ್ರಿ. ಪ್ರಶ್ನೆ ಹೆಂಗೈತಿ ಅಲ್ರಿ ಗುರುಗಳ? ಅದ್ವೈತ ದೃಕ್ ರೂಪದಿಂದ ಪಾರಮಾರ್ಥಿಕ ಐತಂತಂದ್ರೆ ಈ ದ್ವೈತ ದೃಶ್ಯ ರೂಪದಿಂದ ಪಾರಮಾರ್ಥಿಕ ಐತಿ. ಇದು ಯಾವಾಗ್ಲೂ ಐತಿ. ಪಾರಮಾರ್ಥಿಕ ಅಂದ್ರೇನು? ಯಾವಾಗ್ಲೂ ಐತಿ. ಈಗ ನೋಡ್ರಿ, ಇದು ಜಗತ್ತು ನಮ್ಮ ಅಜ್ಜನ ಕಾಲದಾಗ ಆಸ್ತಿ ಗಳಿಸಿದ್ದು. ಅವ ನಮ್ಮಪ್ಪಗ ಕೊಟ್ಟ, ನಮ್ಮಪ್ಪ ನನಗ್ ಕೊಟ್ಟ. ಈಗ ನಾನ್ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೊಟ್ಕೊಂಡಿ. ಹೊಲ ಇತ್ತಿಲ್ಲ ಮಗ, ಅಜ್ಜನ ಕಾಲದಿಂದ ಐತ ಇಲ್ಲೋ? ಮತ್ತೆ ಇದು ಮೊದಲು ಇದ್ದಿದ್ದಿಲ್ಲ ಅಂತ ಹೆಂಗಂತೀರಿ ನೀವು? ಅದಕ್ಕ ಇದು ದೃಶ್ಯ ರೂಪದಿಂದ ಪಾರಮಾರ್ಥಿಕ ಐತಿ.
ನಿಮ್ಮ ಪರಮಾತ್ಮ ಅಥವಾ ನಿಮ್ಮ ಆತ್ಮ ಅದ್ವೈತ ಹೆಂಗೈತಿ ಅದು ದೃಕ್ ರೂಪದಿಂದ ಪಾರಮಾರ್ಥಿಕ ಐತಿ. ಈ ಜಗತ್ತು ದೃಶ್ಯ ರೂಪದಿಂದ ಪಾರಮಾರ್ಥಿಕ ಐತಿ, ನಿತ್ಯ ಐತಿ. ಪಾರಮಾರ್ಥಿಕ ಅಂದ್ರೆ ಏನು? ನಿತ್ಯ ಐತಿ. ಅಂದ್ರೆ ಏನರ್ಥ ಇವ ಅನ್ನೋದು? ನಿನ್ನೆ ಇದ್ದ ಜಗತ್ತ ಇವತ್ತ ಐತಿ ಅಂತ ನೀವ. ವೇದಾಂತಿಗಳು ಏನಂತಾರ? ನಿನ್ನೆ ಜಗತ್ತ ಬೇರೆ, ಇವತ್ತಿನ ಜಗತ್ತ ಬೇರೆ, ನಾಳೆ ಜಗತ್ತ ಬೇರೆ ಅಂತ ಇವ್ರಂತಾರ. ಇಷ್ಟು ಫರಕದ ನೋಡ್ರಿ. ಅವ್ ಸತ್ಯತ್ವ ಬುದ್ಧಿ ಬಿಟ್ಟು ಕೊಡವಲ್ಲ, ಅದನ್ನ ಇಟ್ಕೊಂಡು ಅವ ಮಾಡಾಕ್ತಾನ ಪ್ರಶ್ನೆ. ಅಲ್ರಿ, ನಾವ್ ಎಂತೇನೆ ನಿನ್ನೆ ದಾರಿ ಮಾಡ್ಕೊಂಡ್ರಿಲ್ಲ, ಮಾಡ್ಕೊಂಡಿರಿ. ಮತ್ ಇವತ್ ಕೂದಲು ಬಂದಾವಿಲ್ಲ, ಮತ್ತೆ ನಿನ್ನಿದ ಐತೆನ ಅದು? ನಿನ್ನೆ ಪೂರಾ ಎಲ್ಲಾ ದಾರಿ ಮಾಡ್ಕೊಂಡಿರಿ, ಮತ್ ಇವತ್ ಯಾಕೆ ಮತ್ ಚಿಕ್ಕರ್ ಹೊಡೆದಾವು? ಬದಲಾವಣೆ ಆಗೈತಿ. ನಿನ್ನೆ ಮುಖಾನ ಬೇರೆ, ಇವತ್ತಿನ ಮುಖಾನ ಬೇರೆ. ವಿಚಾರ ಮಾಡ್ರಿ. ವೇದಾಂತಿಗಳಂತಾರ ಇಲ್ಲ, ನಿನ್ನೆ ಮುಖಾನ ಇವತ್ ಮುಖ ಐತಿ ಅಂತ ಇವ ಅಂತಾರ. ಯಾರ್ ಕರೆ? ಶಿವಪುತ್ರಪ್ಪನವ್ರು ಹೇಳ್ಬೇಕ್ರಿ. ಯಾರ್ ಕರೀರಿ? ಸರ ಇಲ್ಲಿ ನೋಡುವಂತ ನೋಟ ಯಾವಾಗ ಪಾರಮಾರ್ಥಿಕ ಅಂತ ಒಪ್ಕೊಂಡ್ರಂದ್ರ ಆ ತೋರುವಂತ ಜಗತ್ತು ಕೂಡ ಪಾರಮಾರ್ಥಿಕವಾಗಿ ಒಪ್ಪೋರಿ ಅಂತ ಒಂದು ಶಂಕಾರ ಸರ್. ನೋಡುವ ನೋಟ ಪಾರಮಾರ್ಥಿಕ ಇದ್ದಾಗ ಯಾವಾಗ ನೋಡ್ತಾ ಅವಾಗ ಜಗತ್ತೈತಿ, ಅದು ಪಾರಮಾರ್ಥಿಕ ಅಂತ ಹಿಂಗ ಅಂತಾರ ಸರ್. ಅದು ಬದಲಾವಣೆ ಆಗೋದಿಲ್ಲ ಅಂತ ನಾವು. ಬದಲಾವಣೆ ಆಗೈತೆ ಅಂತ ನಾವ್ ಅನ್ನಾಗತ್ತೀವಿ. ಪಾರಮಾರ್ಥಿಕ ಅಂದ್ರೆ ಬದಲಾವಣೆ ಆಗ್ಬಾರ್ದು. ಹಾ, ಇದ್ದಂತೆ ಇರಂಗಿಲ್ಲ. ಇದು ಬದಲಾವಣೆ ಯಾಕ ಸರ್? ಜಗತ್ತು ಇದ್ದಂತೆ ಇಲ್ಲ, ನೀನ್ ಇದ್ದಂತೆ ಇವತ್ ಜಗತ್ತಿಲ್ಲ. ಬದಲಾವಣೆ ಹಾಕೊಂತ ಹೊಂಟದ ಅದು. ನಿನ್ನೆ ದಾರಿ ಮಾಡ್ಕೊಂಡು ಇವತ್ತಾಗಲೇ ಮತ್ತೆ ಈಗ ಸ್ವಲ್ಪ ಮತ್ತೆ ಬಂದಾವು ಗಡ್ಡ ದಾಡಿ ಮತ್ತ ಒಂದ್ ಸ್ವಲ್ಪ ಚಿಗ್ತಿರ್ತಾವ್ರಿ. ಮುಖ್ಯವಾಗಿರ್ತಕ್ಕಂಥ ವಸ್ತು ಯಥಾಸ್ಥಿತಿ ಇರ್ತದ. ಇದು ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತದ. ಆದ್ರಿಂದ ಇದು ಮಿಥ್ಯ. ಅದು ಅವ್ನು ವೇದಾಂತಿ ಹಿಂಗಂತಾನ, ಇವ ದ್ವೈತಿ ಹಿಂಗಂತಾನ. ಇಷ್ಟು ಫರಕದ ನೋಡ್ರಿ. ಅದಕ್ಕೆ ಸಮಾಧಾನ ಹೇಳ್ತಾರ ನೋಡ್ರಿ. ಸುಷುಪ್ತಿಯಲ್ಲಿ ದೃಶ್ಯವಾದ ದ್ವೈತವು ಅಭಾವವಿರುತ್ತದೆ. ಈಗ ಏನ್ ಹೇಳ್ಬೇಕಾತು? ಈ ಜಗತ್ತಿನ ಭಾವ ಎಲ್ಲೈತಿ? ಖಾಯಂ ಐತಿ ಅಂತೀಯಲ್ಲ, ಎಲ್ಲಿ ಇಲ್ಲಿ ನೋಡಪ್ಪ ಅಂತ ಹೇಳ್ಬೇಕಾಗೈತಿ. ಖಾಯಂ ಐತಿ ಅಂತೀಯಲ್ಲ ನೀನು. ಇದು ನಿನ್ನೆ ಇದ್ದ ಜಗತ್ತ ಇವತ್ತೈತಿ ಅಂತೀಯಲ್ಲ, ಸುಷುಪ್ತಿ ಒಳಗೆ ಎಲ್ಲೈತಿ ಜಗತ್ತು ಹೇಳ? ನಿನ್ನ ಗಾಢ ನಿದ್ರೆಯೊಳಗ ಜಗತ್ತು ಎಲ್ಲೈತಿ? ಇದು ಸ್ಟ್ರಾಂಗ್ ಪಾಯಿಂಟ್. ಇದು ಮಾತಾಡಕ್ಕೆ ಬರೋಂಗಿಲ್ಲ. ಸುಷುಪ್ತಿಯಲ್ಲಿ ದೃಶ್ಯವಾದ ಜಗತ್ತು ಅಭಾವವಾಗಿರುತ್ತದೆ. ದೃಗ್ರೂಪವಾದ ಅದ್ವೈತವು ಭಾವರೂಪದಿಂದ ಸುಷುಪ್ತಿಯಲ್ಲಿ ಸಿದ್ಧವಿರುತ್ತದೆ. ಹಾಕೋಬೇಕಲ್ಲೇ, ಸುಷುಪ್ತಿ ಹಾಕೋಬೇಕು. ದೃಗ್ರೂಪವಾದ ಅದ್ವೈತವು ಭಾವರೂಪದಿಂದ ಸುಷುಪ್ತಿಯಲ್ಲಿ ಸಿದ್ಧವಿರುತ್ತದೆ. ದೃಶ್ಯವಾದ ಜಗತ್ತು ಅಭಾವವಿರುತ್ತದೆ. ಆದ್ದರಿಂದ ದ್ವೈತವು ಪಾರಮಾರ್ಥಿಕ ಸತ್ತ ಅಲ್ಲ. ಮತ್ ಶಂಕ ಮಾಡ್ತಾವ. ಅಲ್ರಿ ಆಯ್ತು ಬಿಡ್ರಿ, ನೀವ್ ಹೇಳುದು ಒಪ್ಪಿದೆ ಗುರುಗಳೇ. ಮುಂದಿನ ಪ್ರಶ್ನೆ ನೋಡ್ರಿ. ದ್ವೈತವು ಕಾರ್ಯರೂಪದಿಂದ ಸುಷುಪ್ತಿಯಲ್ಲಿ ಅಭಾವವಾಗಿದ್ದರು ಕಾರಣ ರೂಪದಿಂದ ಅಜ್ಞಾನ ರೂಪದಿಂದ ಭಾವ ಐತಿದೆ. ಸುಷುಪ್ತಿಯಲ್ಲಿ ಜಗತ್ತು ಕಾರ್ಯರೂಪದಿಂದ ಅಭಾವ ಐತಿ, ಒಪ್ತೇನೆ. ಆದ್ರೆ ಕಾರಣವಾದ ಅಜ್ಞಾನ ರೂಪದಿಂದ ಐತಲ್ಲ. ಆದ್ದರಿಂದ ಪುನರ್ ಜಾಗೃತದಲ್ಲಿ ಪುನಃ ಸೃಷ್ಟಿಯಲ್ಲಿ ಯಥಾವತ ತೋರ್ತದೆ. ಆದ್ದರಿಂದ ದ್ವೈತವು ಪಾರಮಾರ್ಥಕವಾಗಿದೆ ಅಂತ. ಭಾರಿ ತಿಳಿವನದನ್ರಿ ಅವು, ಭಾರಿ ತಿಳಿವನದಾನ. ಗುರುನೇ ಎಬ್ಸ್ಯಾರ ಪ್ರಶ್ನೆ ಇದು. ಪ್ರಶ್ನೆ ಉತ್ತರ ಗುರುನೇ ಎಬ್ಸ್ಯಾರ. ಶಿಷ್ಯ ಕೇಳಕ್ ಸಾಧ್ಯನೇ ಇಲ್ಲ ಇಂಥ ಪ್ರಶ್ನೆ. ಅಂದ್ರೆ ವಿಚಾರ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಗುರು ಆ ಶಿಷ್ಯನಿಗೆ ಹೇಳ್ಕೊಡಾಕತ್ತಾನ. ಇಲ್ಲಿ ಕೋಳಿ ತನ್ನ ತಾಯಿ ಕೋಳಿ ಮರಿ ಕೋಳಿಗೆ ಹೆಂಗ್ ಕಾಳು ತಿನ್ಬೇಕು, ತಿಪ್ಪಾಗಿನ ಕಾಳು ಕೆದರಿ ತಿನ್ಬೇಕು ಅನ್ನೋದನ್ನ ಹೇಳಿಕೊಟ್ಟಂಗ. ಸಮಾಧಾನ ಹೇಳ್ತಾರ ನೋಡ್ರಿ. ಸುಷುಪ್ತಿಯಲ್ಲಿ ದ್ವೈತವು ಬೀಜ ರೂಪದಿಂದ ಇದ್ದರೂ ಕೂಡ ಸಮಾಧಿ ಅವಸ್ಥೆಯಲ್ಲಿ ಅಭಾವವಾಗಿದೆ. ನೀವಪ್ಪ ಸುಷುಪ್ತಿ ಅವಸ್ಥೆ ನಿನಗೆ ಉದಾಹರಣೆ ಹೇಳಿದ್ದೀವಿ ನಾವು. ನಿಜವಾಗಿ ನಮ್ಗೆ ಸುಷುಪ್ತಿ ಹೇಳುವುದಿಲ್ಲ. ನೀ ಹೇಳಿದ್ ಬರೋಬರಿ. ಸುಷುಪ್ತಿ ಒಳಗ ಕಾರಣ ರೂಪದಿಂದ ಐತಿ ಜಗತ್ತ ಐತಿ, ಕಾರ್ಯರೂಪದಿಂದ ಇಲ್ಲ. ಹೌದು, ವ್ಯಕ್ತ ಇಲ್ಲ, ಅವ್ಯಕ್ತ ಅದ. ಹೌದು, ಬರೋಬರಿ. ನಾವು ಸುಷುಪ್ತಿ ಉದಾಹರಣೆ ಯಾಕೆ ಕೊಟ್ಟೇವಿ? ಅಜ್ಞಾನಿಗಳಿಗೂ ಕೂಡ ಜಾಗೃತ ಸ್ವಪ್ನ ಸುಷುಪ್ತಿ ಅನುಭವ ಐತಿ. ನಾವು ಅಲ್ಲೇ ಸುಷುಪ್ತಿ ಉದಾಹರಣೆ ಎದಕ್ಕೆ ಕೊಟ್ಟೇವಿ ಅಂದ್ರ, ನಮ್ಮ ಜ್ಞಾನಾವಸ್ಥೆ ಏನಂತೇವೆ, ಜ್ಞಾನದ ಒಂದು ಪ್ರಖರತೆ ಏನು, ಜ್ಞಾನ ಆದವಂಗ ಅದಕ್ಕೆ ನಾವ್ ಏನಂತೇವಿ ಅಂತಂದ್ರ
ಸಮಾಧಿ ಅವಸ್ಥೆ ಅಂತೀವಿ ನಾವು. ಜ್ಞಾನ ಆಗಿದ ಅವಸ್ಥೆಗೆ ಸಮಾಧಿ ಅಂತೀವಿ. ಅಂದ್ರೆ ತುರ್ಯಾವಸ್ಥೆಯಲ್ಲಿ ಆ ಬೀಜನೂ ಇಲ್ಲ ನೋಡಲ್ಲಿ, ಕಾರಣವಾದಂತ ಜಗತ್ತು ಇಲ್ಲ. ಸುಷುಪ್ತಿಯೊಳಗ ಐತಿ ಅವಿದ್ಯೆ ಐತಿ. ತುರ್ಯನಲ್ಲಿ ಎಲ್ಲದ ಅವಿದ್ಯೆ? ತೂರ್ಯ ನಾಲ್ಕನೇದಾವ ತೂರ್ಯ. ನಾವು ತೂರ್ಯನ ನಿನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡು ತೂರ್ಯನ ಹೇಳಕ್ ಹೋಗಿಲ್ಲ. ಈಗ ನಮಗೆ ಹೇಳುವ ಉದ್ದೇಶ ತೂರ್ಯಂದಿತ್ತು ನಿನಗೆ ತಿಳಿಲಿ ಅಂತ ಸುಷುಪ್ತಿ ಅವಸ್ಥೆ ಉದಾಹರಣೆ ಕೊಡಾಕತ್ತೀವಿ. ನಮಗೆ ಹೇಳೋದು ಸುಷುಪ್ತಿ ಇದ್ದಿದ್ದಿಲ್ಲ, ಶಾಂಪಲ್ ತೋರ್ಸೇವಿ. ತೂರ್ಯಾವಸ್ಥೆ ಉದಾಹರಣೆ ನಿಮ್ಗೆ ಜಗತ್ತಿಲ್ಲ ಅಂತ ಹೇಳ್ಬೇಕಾಗಿತ್ತು. ಅಲ್ಲಿ ಬೀಜ ರೂಪದಿಂದ ಇಲ್ಲ ಜಗತ್ತು ತೂರ್ಯಾವಸ್ಥೆಯಲ್ಲಿ. ಸುಷುಪ್ತಿ ಒಳಗೆ ಬೀಜ ರೂಪದಿಂದ ಐತೀನಿ ಹೇಳಿದ ಮಾತು ಖರೆ. ಸುಷುಪ್ತಿ ಒಳಗೆ ಬೀಜ ರೂಪದಿಂದ ಇದ್ರು ಕೂಡ ತೂರ್ಯಾವಸ್ಥೆಯಲ್ಲಿ ಯಾವ ಬೀಜ ರೂಪದಿಂದ ಜಗತ್ತಿಲ್ಲ. ಆದ್ರಿಂದ ಅದು ಮಿಥ್ಯ ಅದ ಹೇಳ್ತಾರ ನೋಡ್ರಿ. ಸುಷುಪ್ತಿಯಲ್ಲಿ ದ್ವೈತವು ಬೀಜ ರೂಪದಿಂದ ಇದ್ದರೂ ಸಮಾಧಿ ಅವಸ್ಥೆಯಲ್ಲಿ ಅದು ಅಭಾವವಾಗಿದೆ. ಇದರಂತೆ ವಿದೇಹ ಮೋಕ್ಷ ಅವಸ್ಥೆಯಲ್ಲಿಯೂ ಕೂಡ ಅಭಾವವಾಗಿದೆ. ವಿಧೇಯ ಕೈವಲ್ಯ ಪ್ರಾಪ್ತಿ ಆಗ್ತದೆ, ಅವಾಗೂ ಅಭಾವ ಐತಿ ಜಗತ್ತು. ಅಂದರೆ ಕಾರ್ಯಕಾರಣ ಉಭಯ ರೂಪದಿಂದಲೂ ಅಭಾವವಿದೆ. ಕಾರ್ಯರೂಪದಿಂದ ಅಭಾವ ಅಂತೂ ಸುಷುಪ್ತಿಯೊಳಗೈತಿ, ಕಾರಣ ರೂಪದಿಂದ ಅಭಾವ ಎಲ್ಲೈತಿ? ತೂರಿನಲ್ಲಿ ಐತಿ. ಅದ್ವೈತವು ಎರಡೂ ಅವಸ್ಥೆಗಳಲ್ಲಿ ಸ್ವತಃ ಸಿದ್ಧ ಪ್ರಕಾಶಮಾನವಾಗಿದೆ. ಅಂದ್ರ ಅದ್ವೈತವು ಸುಷುಪ್ತಿ ಕಾಲದಲ್ಲಿಯೂ ಐತಿ, ಮತ್ತ ತೂರ್ಯನಲ್ಲಿಯೂ ಐತಿ. ಅದ್ವೈತವು ಸ್ವತಃ ಸಿದ್ಧದ, ಯಾರು ಅದನ್ನ ಹುಟ್ಟಿಸಿಲ್ಲ, ಯಾವಾಗಲೂ ಐತಿ, ಬದಲಾವಣೆ ಆಗದ ಐತಿ. ಆದ್ದರಿಂದಲೇ ಅದ್ವೈತವು ಪಾರಮಾರ್ಥಿಕ ಸತ್ಯವಾಗಿದೆ ಅನ್ಬೇಕು. ಅದ್ವೈತವು ಹಾಕೋಬೇಕಂತ. ಆದ್ದರಿಂದಲೇ ಅದ್ವೈತವು ಪಾರಮಾರ್ಥಿಕ ಸತ್ಯವಾಗಿದೆ. ದ್ವೈತವು ಅಭಾವವಾದ್ದರಿಂದ ಅದು ಅಪಾರಮಾರ್ಥಿಕವಾಗಿದೆ, ಅರ್ಥಾತ್ ಮಿಥ್ಯೆಯಾಗಿದೆ. ಸಮಾಧಿಯಿಂದ ಉತ್ಥಾನನಾದವನಿಗೆ ಹೇಗೆ ಆವರಣವಿಲ್ಲವೋ, ನೋಡ್ರಿ, ಸಮಾಧಿ ಅಂದ್ರೆ ಜ್ಞಾನಾವಸ್ಥೆ. ತುರ್ಯಾವಸ್ಥೆಯಿಂದ ಏನದವ ಉತ್ಥಾನನಾದವನಿಗೆ ಹೇಗೆ ಆವರಣವಿಲ್ಲವೋ, ತೂರಿನ ಜ್ಞಾನ ಆದವಾಗ ಆವರಣ ಆಕತ್ತೇನ್ರಿ? ಇಲ್ಲ, ಆವರಣ ಭಂಗ ಆತು. ಹೆಂಗ ಸಮಾಧಿಯಿಂದ ಉತ್ಥಾನನಾದವನಿಗೆ ಹೇಗೆ ಆವರಣವಿಲ್ಲವೋ ಹಾಗೆ ಮುಕ್ತನಿಗೆ ಪುನರ್ಜನ್ಮವಿಲ್ಲ. ಮುಕ್ತನಿಗೆ ಪುನರ್ಜನ್ಮ ಅನ್ನೋದಿಲ್ಲ. ಆದ್ದರಿಂದ ಶ್ರುತಿ ಸ್ಮೃತಿಗಳು ದ್ವೈತವು ಮಿಥ್ಯೆ ಎಂದು ನೇತಿಗಳೆಯುತ್ತವೆ, ಅದ್ವೈತವನ್ನು ನೇತಿಗಳೆಯುವುದಿಲ್ಲ. ಆದ್ದರಿಂದ ಸೂತ್ರಕಾರರು, ಭಾಷ್ಯಕಾರರು, ಸೂತ್ರಕಾರರು ಯಾರ್ರಿ? ಬ್ರಹ್ಮಸೂತ್ರಕಾರರು ಯಾರ್ರಿ? ಶಂಕರಾಚಾರ್ಯರು. ಭಾಷ್ಯಕಾರರು ಯಾರು? ಶಂಕರಾಚಾರ್ಯರು. ತತ್ವ ಸಮನ್ವಯಾತ್ ಎಂಬ ಸೂತ್ರದಲ್ಲಿ, ಯಾವ ಸೂತ್ರದಲ್ಲಿ? ಬ್ರಹ್ಮಸೂತ್ರದಲ್ಲಿ ಎಲ್ಲ ಉಪನಿಷತ್ತು ವಾಕ್ಯಗಳು ನದಿಗಳು ಸಮುದ್ರವನ್ನು ಪ್ರವೇಶಿಸುವಂತೆ ಅದ್ವೈತ ರೂಪ ಬ್ರಹ್ಮ ಸ್ವರೂಪದಲ್ಲಿಯೇ ಎಲ್ಲ ವೇದಾಂತ ವಾಕ್ಯಗಳು ಪರ್ಯಾವಸಾನವಾಗುತ್ತವೆ ಎಂದು ತೋರಿಸಿದ್ದಾರೆ. ಎಲ್ಲ ನದಿಗಳು ಎಲ್ಲಿ ಹೋಗಿ ಕೂಡ್ತಾವ್ರಿ? ಕೊನೆಗೆ ಸಮುದ್ರ ಕೂಡ್ತಾವೆ. ಹಂಗ ಎಲ್ಲ ಉಪನಿಷತ್ತುಗಳು ಎಲ್ಲಿ ಹೋಗಿ ಕೂಡ್ತಾವು ಅಂತಂದ್ರ ಅದ್ವೈತ ರೂಪ ಬ್ರಹ್ಮ ಸ್ವರೂಪದಲ್ಲಿಯೇ ಹೋಗಿ ಕೂಡಿಕೊಳ್ತಾವೆ. ಅದಕ್ಕೆ ಹೇಳ್ತಾರ ಅವರು, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿಹಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಎಂದು ಅನೇಕ ಕೋಟ್ಯಾವಧಿ ವೇದಾಂತ ಗ್ರಂಥಗಳು ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವನು ಬ್ರಹ್ಮನೇ ಆಗಿದ್ದಾನೆ ಎಂದು ಅದ್ವೈತದ ತಾತ್ಪರ್ಯವನ್ನೇ ಹೇಳುತ್ತವೆ ಹೊರತು ದ್ವೈತವನ್ನು ಹೇಳುವುದಿಲ್ಲ. ಇದೇ ತಾತ್ಪರ್ಯವನ್ನು ಗ್ರಂಥಕಾರರು ಹೇಳುತ್ತವೆ ಎಂದು ಪ್ರತಿಜ್ಞೆ ಮಾಡಿರುವುದು ಯೋಗ್ಯವೇ ಆಗಿದೆ. ನೋಡಪ್ಪ, ದ್ವೈತ ಐತಿ, ಕಾಣಂಗಿಲ್ಲ ಅಂತಲ್ಲ. ನಮಗೂ ಕಾಣಾಗತ್ತೈತಿ, ಲೋಟ ಕಾಣಾಗತ್ತೈತಿ, ಮೊಬೈಲ್ ಕಾಣಾಗತ್ತೈತಿ, ಬುಕ್ ಕಾಣಾಗತ್ತೈತಿ, ಕೇಳೋರ್ಗೆಲ್ಲ ಇವು ಕಾಣಾಗತ್ತಾವ. ದ್ವೈತ ಕಾಣಂಗಿಲ್ಲ ಅಂತ ಹೇಳಾಗತ್ತಿಲ್ಲ, ಕಾಣ್ತೈತಿ. ಅದು ಸತ್ಯ ಅಲ್ಲ, ಅದು ಬದಲಾವಣೆ ಆಗ್ತದೆ. ಬದಲಾವಣೆ ಆಗದೆ ಇರುವಂತ ಈ ಸೃಷ್ಟಿಯೊಳಗೆ ಬದಲಾವಣೆ ಆಗದೆ ಇರುವಂತ ತತ್ವ ಬಂದದ, ಅದೇ ಆತ್ಮ, ಅದೇ ಬ್ರಹ್ಮ. ಮತ್ತೆ ಶಂಕ ಮಾಡ್ತಾನ ಅಲ್ರಿ. ಅದ್ವೈತ ಎಂಬ ಹೆಸರು ದ್ವೈತದ ಸಾಪೇಕ್ಷೆಯಿಂದ ಬಂದಿರ್ಬೋದು. ದ್ವೈತವಿಲ್ಲದ ಮೇಲೆ ಅದ್ವೈತವೂ ಇಲ್ಲ ಅಲ್ರಿ. ನೀವೇನಂತೀರಿ? ಇವು ಸಾಪೇಕ್ಷಿಕ, ಒಂದನ್ನು ಒಂದು ಅಪೇಕ್ಷೆ ಮಾಡುವಂತ ಪದಗಳಿಗೆ ಸಾಪೇಕ್ಷ ಪದಗಳು ಅಂತ. ಈ ದ್ವೈತ ಮತ್ತು ಅದ್ವೈತ ಒಂದಕ್ಕೊಂದು ವಿರೋಧ ಪದಾರ್ಥಗಳದಾವು. ಅದ್ವೈತ ಇರ್ಬೇಕಾದ್ರೆ ದ್ವೈತ ಇದ್ದಾಗನ ಅದ್ವೈತ ಐತೋ, ಅದ್ವೈತ ದ್ವೈತ ಇಲ್ದನ ಐತೋ ಅದ್ವೈತ? ಹೇಳ್ರಿ, ಅದನ್ನ ಹೇಳ್ರಿ. ನೀವು ಇಲ್ಲ ಅಂತೀರಿ, ದ್ವೈತ ಒಂದ ಐತ್ ಅಂತೀರಿ. ಅದ್ವೈತ ಅರ್ಬೇಕಾದ್ರೆ ದ್ವೈತ ಇದ್ದಾಗನ ಅದ್ವೈತ ಅನ್ನಾಗ ಬರ್ತೈತಿ ನೋಡ್ರಿ. ವಿಚಾರ ಮಾಡ್ರಿ ಗುರುಗಳು ಅಂತ ಪ್ರಶ್ನೆ ಹಾಕ್ತಾನ. ಗುರುಗಳಿಗೆ ಪ್ರಶ್ನೆ ಹಾಕ್ತಾನ, ಸಮಾಧಾನ ಹೇಳ್ತಾರ. ಹಾಗಲ್ಲ,
ಪುತ್ರನೆಂಬ ಹೆಸರಿನ ಸಾಪೇಕ್ಷತೆಯಿಂದ ಪಿತಾ ಎಂಬ ಹೆಸರು ಬಂದಿದೆ. ಅಪ್ಪ ಯಾವಾಗ ಆದಿವ? ಲಗ್ನ ಆಗುತ್ತೆ ಅಪ್ಪ ಅಂದನ? ಇಲ್ಲ, ಲಗ್ನ ಆಗಿ ಒಂದು ಮಗು ಹುಟ್ಟಿದ ನಂತರ ಅವಾಗ ಅಪ್ಪ ಆದ. ಅಂದ್ರೆ ಮಗನ ಅಪೇಕ್ಷೆಯಿಂದ ಇವ ಅಪ್ಪ ಆದ. ಮಗ ಹುಟ್ಟಿತು, ತಂದೆ ಆದ. ಮಗ ಹುಟ್ಟಕ್ ಮುಂದೆ ತಂದೆ ಆಗಿದ್ದ ನೀವ? ಲಗ್ನ ಆಗ್ಯಾನ, ಹೆಂಡತಿಗೆ ಗಂಡ ಆಗ್ಯಾನ, ಇನ್ನೂ ತಂದೆ ಆಗಿಲ್ಲ. ಕೂಸು ಹುಟ್ಟಿದಾಗ ಅವ ತಂದೆ ಹಾಕಾನ. ಅಕಸ್ಮಾತ್ ಹುಟ್ಟಿದ ಕೂಸು ಸತ್ತು ಹೋತಪ್ಪ. ಪುತ್ರನು ಮೃತನಾಗುವುದರಿಂದ ಪಿತನೆಂಬ ಹೆಸರು ಹೋಯ್ತು. ಹುಟ್ಟಿದ ಮಗ ಸತ್ತು ಹೋತಪ್ಪ. ಈಗ ತಂದೆ ಆಗಿದ್ದ, ತಂದೆ ತನನೂ ಹೋತು ನೋಡ್ರಿ, ತಂದೆ ತನನೂ ಹೋತು. ಹಂಗ ಸಾಪೇಕ್ಷಿಕ ಅದ ಇದು. ಆದ್ರೆ ಹೆಸರು ಹೋತು, ತಂದೆ ಅನ್ನೋ ಹೆಸರು ಹೋತು. ತಂದೆನ ಹೋಗ್ಬಿಟ್ಲೇನು? ಮಗ ಸತ್ತ ತಂದೆಯು ಸತ್ನ? ಏನು ತಂದೆದು ಸ್ಥಾನ ಹೋತು? ತಂದೆ ಅನ್ನುವಂತ ಸ್ಥಾನ ಹೋತು? ಏನು ತಂದೆನು ಸತ್ತ ಬಿಟ್ನೋ? ಮಗ ಸಾಯುತ್ತೇನೆ? ಸ್ಥಾನ ಹೋಗ್ತಿರಪ್ಪ, ಸ್ಥಾನ ಅಟ್ಟ ಹೊತ್ತು, ಸ್ಥಾನ ಅಷ್ಟ ಹೋತು, ಮನುಷ್ಯ ಹೋಗ್ಲಿಲ್ಲ. ಅದರಂತೆ ಅದ್ವೈತವೆಂಬ ಹೆಸರು ಹೋದರೂ ಕೂಡ ಅಖಂಡ ರಸವೇ ಇರುತ್ತದೆ. ಅಖಂಡ ಅದ್ವೈತ ಹೆಸರು ಹೋತು, ಆದ್ರ ಅದು ಅಖಂಡ ರಸ ಏನಂತ ಅದು ಉಳಿತು. ಮನುಷ್ಯ ಉಳಿದ. ಆ ಮನುಷ್ಯಗೆ ತಂದೆ ಅನ್ನೋ ಸ್ಥಾನ ಬಂದಿತ್ತು, ಅದು ಹೋತು. ಅದುವೇ ತಾನೆಂದು ತಿಳಿದು ಆ ವೃತ್ತಿಯು ಕೂಡ ತನ್ನಲ್ಲಿ ಲೀನವಾದ ಬಳಿಕ, ಅದೇ ಆ ವೃತ್ತಿನ ನಾನು ಅಂತ ತಿಳಿದು ಅದು ಕೂಡ ಲೀನವಾದ ಬಳಿಕ ಯಾವುದಿರುವುದೋ ಅದೇ ಸ್ವಯಂ ವಿರಾಜಮಾನವಾಗಿದೆ. ಅದ್ವೈತವೇ ಐತ್ರಿ, ಅದನ್ನೇ ತಾನೆಂದು ತಿಳಿಬೇಕು. ಆ ಏನು ಎಲ್ಲವನ್ನ ಕಳೆದು ಉಳಿದ ಅದ್ವೈತವೇ ನಾನೆಂದು ತಿಳಿದಾಗ ಆ ವೃತ್ತಿಯು ಕೂಡ ತನ್ನಲ್ಲಿ ಲೀನ ಆಗ್ತದೆ. ಆ ವೃತ್ತಿ ಏನದ ಅದು ತನ್ನ ಸ್ವರೂಪದಲ್ಲಿ ಲಯ ಆತಂದ್ರ ಏನ್ ಉಳಿತು? ಅದು ಸ್ವಯಂ ವಿರಾಜಮಾನ ಬ್ರಹ್ಮವೇ ಉಳಿತದ. ಅದೇ ಅದ್ವೈತದ ನಿಜವಾದ ರೂಪವಾಗಿದೆ. ಇದು ಅದ್ವೈತದ ನಿಜವಾದ ರೂಪ. ಯಾರು ಈ ಮಾತಿನ ತಿಳ್ಕೊತಾರ ಅವ್ರು ಪಕ್ಕಾ ಜ್ಞಾನಿಗಳೇ. ಈ ಮಾತಿನ ಅರ್ಥ ಆಗ್ಬೇಕಂದ್ರ ಜ್ಞಾನ ಆದವ್ರಿಗೆ ಅರ್ಥ ಆಗ್ತದೆ. ಮತ್ತ ಇಷ್ಟೆಲ್ಲ ಇದು ಏನಿದು ಬರೇ ಮ್ಯಾಗಿನ ಸೂತ್ರ ವಾಕ್ಯದ ಇಷ್ಟು ವಿಶ್ಲೇಷಣೆ ಮಾಡಿದ್ರಪ್ಪ ಅವ್ರು. ಯಾವುದದು? ಸಕಲ ವೇದಾಂತ ಸಾರವನ್ನೇ ತಿಳಿಯುವಂತೆ ಸಾಧಕರಿಗೆ ಈ ಪ್ರಕರಣದೊಳಗೆ ಒಲಿದು ಒರೆಯುವನು ಅನ್ನೋದ್ ಬಗ್ಗೆ ಇಷ್ಟೆಲ್ಲ ಶಂಕಾ ಸಮಾಧಾನ ಹೇಳ್ಕೊಂತ ಬಂದ್ರು. ಇನ್ನು ಮುಂದ ಭಾಷ್ಯ ಶ್ಲೋಕದಲ್ಲಿ ಹೇಳೋರದಾರ. ಬಳಿಕ ಈ ಗ್ರಂಥದಲ್ಲಿ ಸಾರಭೂತ ಅದ್ವೈತವನ್ನು ಹೇಳುತ್ತೇವೆಂದು ಪ್ರತಿಜ್ಞೆಯನ್ನು ಮಾಡಿ ಬಳಿಕ ಈ ಪದದಲ್ಲಿ ಆ ಅದ್ವೈತವು ಶ್ರುತಿ ಪ್ರಮಾಣದಿಂದ ತಿಳಿಲಿಕ್ಕೆ ಬರುತ್ತದೆ ಹೊರತು ಅನ್ಯ ಪ್ರಮಾಣದಿಂದ ತಿಳಿಲಿಕ್ಕೆ ಬರುವುದಿಲ್ಲವೆಂದು ಹೇಳುತ್ತಾರೆ. ನೋಡ್ರಿ, ಘೋಷವಾಗಿ ಬರೀತಾರಪ್ಪ. ಶ್ರುತಿಯನ್ನೇ ಸ್ಮರಿಸಿ ಪೇಳ್ದ ಅತಿಶಯದ ಋಷಿವಾಕ್ಯ ಸ್ಮೃತಿ ಎನಿಸಿ ಲೋಕದೊಳು ಸೇವೆ ಬೆನಿಸಲು ಆ ಶ್ರುತಿಯೇ ಪ್ರಮಾಣವು ಅಖಿಳರ್ಗೆ ಅನ್ನುವಂತ ವಾಕ್ಯ ಹೇಳ್ತಾರೆ. ಮತ್ತ ಆ ವಿಷಯವನ್ನ ನಾಳೆಗೆ ಅಥವಾ ಮಧ್ಯಾಹ್ನ 3 ಗಂಟೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ವಿಷಯವನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.